ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಈ ಮೊದಲೇ ನಾನು ಹೇಳಿದ ಹಾಗೆ ನೀರಿನಾದಿಂದ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಮ್ಮ ಕಿರಿಯ ಗೆಳೆಯ ಮಹದೇವ್ ಅವರು ಅದನ್ನೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರು. ಆತ್ಮೀಯರೇ, ಕೇಳಿಸ್ತಾ ಇದೆ ಎಲ್ಲರಿಗೂ? ಎಲ್ರಿಗೂ ಕೇಳಿಸ್ತಾ ಇದೆಯಾ ನಾ ಮಾತಾಡ್ತಿರೋದು? ಕೇಳಿಸ್ತಾ ಇದೆ. ಓಕೆ. ಆತ್ಮೀಯರೇ, ನಾವು ಕೆಲವು ವಸ್ತುಗಳನ್ನ ನೋಡ್ತೀವಿ, ಕೆಲವು ವಸ್ತುಗಳನ್ನ ಹಿಡ್ಕೋತೀವಿ. ಈಗ ಉದಾಹರಣೆಗೆ ಎದುರಿಗೊಂದು ಚೆಂಡು ಕಾಣಿಸ್ತು ಅಂತ ಇಟ್ಕೊಳ್ಳೋಣ, ಹಿಡ್ಕೋತೀವಿ. ಆದ್ರೆ ಸೂರ್ಯನ ಹಿಡ್ಕೊಳಕ್ಕಾಗಲ್ಲ. ನಾವು ಸೂರ್ಯನ ನೋಡ್ಬೋದು ಅಷ್ಟೇ, ಹಿಡ್ಕೊಳಕ್ಕಾಗಲ್ಲ. ನೋಡಿದ್ದನ್ನೆಲ್ಲ ಹಿಡ್ಕೊಳಕ್ಕಾಗಲ್ಲ. ಹಾಗೆ ಅನಿಸಿದ್ದನ್ನೆಲ್ಲ ಭಾಷೆಯಲ್ಲಿ ಹೇಳಕ್ ಹೋಗ್ತೀವಿ. ಕೆಲವು ಸರಿ ಭಾಷೆಯ ವ್ಯಾಪ್ತಿಗೆ ಮೀರಿದಂಥ ಅನುಭವ ನಮ್ಗಾಗಿರುತ್ತೆ. ಅದಕ್ಕೆ ಶಬ್ದಗಳಿರೋಲ್ಲ. ಅವಾಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಆ ಶಬ್ದವನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಏನ್ ಹೇಳ್ತಾ ಇದೆ ಅನ್ನೋದು ತಿಳ್ಕೊಬೇಕಾಗುತ್ತೆ. ಈಗ ನೋಡಿ, ನನಗೂ ಹೊಟ್ಟೆ ನೋವು ಬರ್ತಾ ಇದೆ, ಹೊಟ್ಟೆಲ್ಲ ಏನೋ ಒಂಥರ ನೋವು ಬರುತ್ತೆ ಅಂತೀನಿ ಹೊರತು ಅದಕ್ಕೊಂದು ಶಬ್ದ ನಂಗೆ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳೋಣ. ಸಾರ್ವತ್ರಿಕವಾಗಿ ಅಂತ ಶಬ್ದ ಇಲ್ಲ ಅನ್ಕೊಳ್ಳೋಣ. ಆಗೇನಾಗುತ್ತೆ, ಅದು ಭಾಷೆಯಲ್ಲಿ ಹಿಡಿದಿಟ್ಕೊಳಕ್ಕಾಗಲ್ಲ. ಅನೇಕ ಸರಿ ಯಾವಾಗ ನಾವು ಅದನ್ನ ಹಿಡಿದಿಟ್ಕೊಳಕ್ಕಾಗಲ್ವೋ ಏನ್ ಮಾಡ್ತೀವಿ? ಅವಾಗ ಏನ್ ಮಾಡ್ತೀವಿ ಅಂದ್ರೆ, ನೋಡಿ, ಆ ಚಂದ್ರ ಎರಡು ಕೊಂಬೆ ಮಧ್ಯೆ ಇದ್ದಾನೆ ಅಂತೀವಿ. ಕೊಂಬೆ ಮಧ್ಯೆ ಇಲ್ಲ ಚಂದ್ರ. ಕೊಂಬೆ ಮಧ್ಯದಲ್ಲಿ ನೇರವಾಗಿ ನೋಡಿದ್ರೆ ಚಂದ್ರ ನಾವು ಹೇಳಬೇಕಾದ ಸಂಗತಿಗಳನ್ನ ಕರೀತಾರೆ. ನಾವು ಅಲಂಕಾರಕ್ಕೆ ಆಶ್ರಯಿಸ್ತೇವೆ. ಅಲಂಕಾರ ಅಂದ್ರೆ ಏನು ಅಂದ್ರೆ, ಮಾತಿನಲ್ಲಿ ಹೇಳುವ ಒರಟು ವಿಧಾನವನ್ನ ಸ್ವಲ್ಪ ಸಂಸ್ಕಾರ ಮಾಡಿ ಕಲಾತ್ಮಕವಾಗಿ ಮಾಡಿದ್ರೆ ಅದನ್ನ ಅಲಂಕಾರ ಅಂತಾರೆ. ಅಲಂಕಾರ ಅನ್ನೋ ಪದಕ್ಕೆ ಅರ್ಥ ವಿಚಿತ್ರವಾಗಿದೆ. ಅಲಂಕಾರ ಅಂದ್ರೆ ಇಷ್ಟು ಸಾಕು, ಇನ್ನು ಅಲಂಕಾರ ಮಾಡ್ಕೊಂಡ್ರೆ ನಂಗೆ ನೋಡಕ್ಕಾಗಲ್ಲ ಅನ್ನುವ ಹಂತದ ಒಂದು ಅಲಂಕರಣ ಅಂತನ್ನೋ ಅರ್ಥದಲ್ಲಿ ಇದೆ ಅನ್ನುವಂಥದ್ದು ಗಮನಿಸ್ಬೇಕಾದ್ರೆ. ಈ ರೀತಿಯಾಗಿ ನಾವು ಈಗಾಗಲೇ ಒಂದು ಅಲಂಕಾರದ ಬಗ್ಗೆ ಹಿಂದೆ ಮಾತನಾಡಿದ್ದೇವೆ. ರಸ ಅನ್ನೋದ್ರ ಬಗ್ಗೆ, ನವರಸಗಳು ಯಾವುದು, ಅದು ಯಾಕೆ ಮಾಡಿದ್ರು ಅಂತ. ಹಾಗೆ ಇದು ಇನ್ನೊಂದು ಅಲಂಕಾರ, ಧ್ವನಿ ಅನ್ನುವಂಥದ್ದು ಇನ್ನೊಂದು ಅಲಂಕಾರ. ಈ ಧ್ವನಿಯ ಅಲಂಕಾರದ ವಿಶೇಷ ಏನಪ್ಪಾ ಅಂತಂದ್ರೆ, ಈ ಅಲಂಕಾರದಲ್ಲಿ ನಾವು ಮನುಷ್ಯನ ಆಲೋಚನೆಗೆ ಮಾತಿನಲ್ಲಿ ಹೇಳಕ್ಕಾಗದೇ ಇರೋದನ್ನ ಮಾತಿನಲ್ಲಿ ಸೂಚಿಸ್ತೇವೆ. ಅದರಿಂದ ಈ ಸೂಚಿಸುವ ಕ್ರಮ ಇದೆಯಲ್ಲ, ಅದನ್ನ ಧ್ವನಿ ಅಂತ ಕರೀತಾರೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂತ ಎರಡಿದೆ ಅಂತ. ಅಂದ್ರೆ ಮಾತಿನಲ್ಲಿ ಹೇಳೋದು ನಾನು ಒಂದು, ಆದ್ರೆ ಅದರಲ್ಲಿ ಸೂಚಿಸುವುದು ಇನ್ನೊಂದು. ನಾವು ದೈನಂದಿನ ಸಂಭಾಷಣೆಯಲ್ಲಿ ಮಾತಾಡುವಾಗಲೂ ಕೂಡ ಈ ವಾಚ್ಯಾರ್ಥ ಲಕ್ಷ್ಯಾರ್ಥಗಳು ಇರುತ್ತವೆ. ಈಗ ಉದಾಹರಣೆಗೆ ನನ್ನ ಅನುಭವದಲ್ಲಿ ವಿದ್ಯಾರ್ಥಿಗಳು ಒಂದ್ಸರಿ ಈ ಧ್ವನಿ ಪೂರಿತವಾದಂಥ ಸಂಭಾಷಣೆ ಮಾಡಿದ್ದನ್ನ ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಾನು ಕೋಲಾರದಲ್ಲಿ ಕೆಲಸ ಮಾಡ್ತಿದ್ದಾಗ ಆ ಕಾಲೇಜು ವಿಭಜನೆ ಆಯ್ತು. ಬಾಯ್ಸ್ ಕಾಲೇಜ್ ಮತ್ತೆ ಗರ್ಲ್ಸ್ ಲೇಡೀಸ್ ಕಾಲೇಜ್ ಅಂತ, ಹುಡುಗರದ್ದು ಹುಡುಗಿರ ಕಾಲೇಜ್ ಆಯ್ತು. ಆಗ ಒಬ್ಬ ಹುಡುಗ ಹೇಳ್ದ, ಸರ್, ನಮ್ಮ ಕಾಲೇಜಲ್ಲಿ ಮಲ್ಲಿಗೆ ಹೂವಿನ ಪರಿಮಳ ಇನ್ಮೇಲೆ ಇಲ್ದಾಗ ಆಗೋಯ್ತು ಅಂತ ಹೇಳ್ದ. ಈಗ ಹುಡುಗಿರು ನಮ್ಮ ಕಾಲೇಜಿಗೆ ಬರದೇ ಇರೋ ಹಾಗಾಯ್ತು, ನಾ ಬರೇ ಹುಡುಗರು ಓಡಾಡ್ಕೊಂಡಿರೋಂಥದ್ದಾಯ್ತು ಅಂತ ಹೇಳ್ಬೇಕಾದ್ದು ಅವನ ಮನಸ್ಸಲ್ಲಿ ಇರೋವಂಥದ್ದು. ಆದ್ರೆ ಅವನು ಹೇಳಿದ್ದು ಮಾತು ಬೇರೆ. ಮಲ್ಲಿಗೆ ಹೂವಿನ ಪರಿಮಳ ನಮ್ಮ ಕಾಲೇಜಲ್ಲಿ ಇಲ್ದ ಹಾಗಾಯ್ತು ಅಂತ. ಹಾಗೆ ಹೇಳಿದ್ರೆ ಅಂದ್ರೆ ಏನಾಯ್ತು ಅಂದ್ರೆ, ಎಷ್ಟು ಸಂಭಾವಿತವಾಗಿ ಅವನದನ್ನು ಸೂಚನೆ ಮಾಡಿದ್ದಾನೆ. ಹುಡುಗಿರಿಲ್ದೇ ಇರೋದ್ರಿಂದ ನಮಗೆ ಬೇಜಾರಾಗತ್ತೆ ಅಂದಿದ್ರೆ ಏನಾಗ್ತಿತ್ತು, ಮಲ್ಲಿಗೆ ಹೂವಿನ ಪರಿಮಳ ಇಲ್ದಾಗಾಯ್ತು ಅಂದ್ರೆ ಅದು ನಾವು ಅದನ್ನ ಕಲ್ಪಿಸ್ಕೋತೀವಿ. ಏನೋ ಮಲ್ಲಿಗೆ ಹೂವು ಅಂದ್ರೆ ಹೆಣ್ಮಕ್ಳು ಮಲ್ಲಿಗೆ ಹೂವು ಮುಡ್ಕೊಂಡ್ ಬರ್ತಿದ್ರು, ಆ ಪರಿಮಳದಿಂದ ಸ್ಫೂರ್ತಿ ಸಿಕ್ತಿತ್ತು. ಈ ತರ ಇಲ್ಲ. ಹೀಗಾಗಿ ಒರಟೊರಟಾಗಿ ಹೇಳುವಂಥದ್ದನ್ನ ಎಷ್ಟು ಕಲಾತ್ಮಕವಾಗಿ ಆ ಹುಡುಗ ಹೇಳ್ದ ಅನ್ನೋದು ಜ್ಞಾಪಿಸ್ಕೊಂಡಾಗ ತುಂಬಾ ಆಶ್ಚರ್ಯ ಅಂತ ಅನ್ಸುತ್ತೆ. ಹಾಗೆ ನಾವು ಸಾಮಾನ್ಯ ಸಂಭಾಷಣೆಯಲ್ಲಿ ನಾವು ಈ ಧ್ವನಿಪೂರಿತವಾಗಿ ನಾವು ಮಾತಾಡ್ತೀವಿ ಅನ್ನುವಂಥದ್ದನ್ನ ನಿಮ್ಗೆ ಹೇಳೋದಕ್ಕೊಂದು ಈ ಉದಾಹರಣೆ ಹೇಳಿದೆ. ಈಗ ಧ್ವನಿಯಲ್ಲಿ ವಾಚ್ಯಾರ್ಥ ಅಂದ್ರೆ, ಈಗ ಈ ವಾಕ್ಯನೇ ತಗೊಳ್ಳೋಣ, ಮಲ್ಲಿಗೆ ಹೂವಿನ ಪರಿಮಳ ಇಲ್ದಾಗಾಯ್ತು ಅನ್ನುವಾಗ ವಾಚ್ಯಾರ್ಥ ಏನ್ ಹೇಳುತ್ತೆ,
ಮಲ್ಲಿಗೆ ಹೂವಿನ ಪರಿಮಳ ಅಂತ ಮಾತ್ರ ಹೇಳುತ್ತೆ, ಹೆಣ್ಮಕ್ಳು ಅಂತ ಎಲ್ಲೂ ಹೇಳೋದಿಲ್ಲ. ಅದನ್ನು ವಾಚ್ಯಾರ್ಥ ಅಂತಾರೆ. ಲಕ್ಷ್ಯಾರ್ಥ ಅಂತಂದ್ರೆ ಏನು? ವಾಚ್ಯಾರ್ಥ ಏಕವಚನ, ಲಕ್ಷ್ಯಾರ್ಥ ಬಹುವಚನ. ಯಾಕೆಂದ್ರೆ ಇದನ್ನ ಅನೇಕ ತರ ಅರ್ಥೈಸ್ಬೋದು. ಮಲ್ಲಿಗೆ ಹೂ ಪರಿಮಳದಿಂದ ನಮಗೆ ಸ್ಫೂರ್ತಿ ಬರ್ತಿತ್ತು ಅಂತ ಆಗ್ಬೋದು. ಮಲ್ಲಿಗೆ ಮುಡ್ಕೊಳ್ಳೋ ಅಂತ ಹೆಣ್ಮಕ್ಳು ಕಾಲೇಜಿಗೆ ಬರ್ತಾ ಇದ್ರು, ಅದು ಇಲ್ದಾಗಾಯ್ತು ಅನ್ಬೋದು. ನಮ್ಮ ಊಹೆಗೆ ತಕ್ಕ ಹಾಗೆ ನಾನಾರ್ಥವನ್ನ ಕಲ್ಪಿಸಿಕೊಂಡು ನಾನಾ ಭಾವವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಅದನ್ನ ಕಾವ್ಯದ ಧ್ವನಿ ಅಂತ ಹೇಳ್ತಾರೆ. ಹೇಳುವ ವಾಕ್ಯ ಚಿಕ್ಕದು, ಆದ್ರೆ ಅದು ಸೂಚಿಸುವ ವಾಕ್ಯ ಹೆಚ್ಚಿನ ಸಂಖ್ಯೆಯದು. ಅದು ಬಹುವಚನ ಅಂತ ನಾನು ಹೇಳಿದೆ. ವಿಜ್ಞಾನದ ಬರವಣಿಗೆ ಆದ್ರೆ ಅಥವಾ ಶಾಸ್ತ್ರದ ಬರವಣಿಗೆಯಲ್ಲಿ ಈ ನಾನಾರ್ಥ ನಿಷಿದ್ಧ. ಯಾವುದಾದ್ರೂ ಒಂದು ವಿಷಯ ಹೇಳಿದ್ರೆ ಅನೇಕ ಅರ್ಥಗಳಿಗೆ ಒಳಗೊಳ್ಳದ ಹಾಗೆ ಹೇಳ್ಬೇಕು, ಅವಾಗಲೇ ಅದು ಶ್ರೇಷ್ಠವಾದ ಬರವಣಿಗೆ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ಇಲ್ಲಿ ಹಾಗಲ್ಲ. ಒಳಗೊಳ್ಳೋದು ಕಾವ್ಯದಲ್ಲಿ ಹಾಗಲ್ಲ, ನಾನಾರ್ಥ ಸಹಿತವೂ ಆಗುತ್ತೆ. ಅದನ್ನ ಗುಟ್ಟಾಗಿ ಅನೇಕ ಅರ್ಥಗಳಲ್ಲಿ ಹೇಳುವಂತಹ ಒತ್ತಡ ಕವಿಗೆ ಯಾಕೆ ಬರುತ್ತೆ ಅಂತಂದ್ರೆ, ವಾಚ್ಯಾರ್ಥದಲ್ಲಿ ಮಾಹಿತಿ ಸಿಗುತ್ತೆ, ಆದರೆ ಮಾಹಿತಿಗೆ ಪೂರಕವಾದ ಅನೇಕ ಭಾವ ಸೃಷ್ಟಿ ಆಗೋದಿಲ್ಲ. ಆ ಭಾವ ಸೃಷ್ಟಿ ಆಗದೆ ಇದ್ರೆ ಕಾವ್ಯ ಆಗೋದಿಲ್ಲ. ಅದಕ್ಕೋಸ್ಕರ ವಾಚ್ಯಾರ್ಥದ ಮಾಹಿತಿಯ ಜೊತೆಗೆ ಭಾವ ಸೃಷ್ಟಿಯನ್ನ ಬೆರೆಸ್ತಾ ಹೋಗುವ ಈ ಇದು ಧ್ವನಿ ಬಂದಿದೆ ಅಂತ ಅಂದ್ರೆ, ಧ್ವನಿಯ ಮುಖ್ಯವಾದ ಲಕ್ಷಣ ನೇರ ನಿರೂಪಣೆ ಅಲ್ಲ ಅನ್ನೋ ದೃಷ್ಟಿಯಿಂದ ಪರೋಕ್ಷವಾದ ವಿವರಣೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಈಗ ನೋಡಿ, ಅನೇಕ ವೇಳೆ ಈ ರೀತಿಯ ಒಂದು ಭಾವ ಸೃಷ್ಟಿಯನ್ನ ಮಾಡಿದಾಗ ಆ ಸಂದರ್ಭ ಮುಗಿದು ಹೋದ್ರೂ ಕೂಡ ಆ ಧ್ವನಿ ಮುಂದುವರ್ಕೊಂಡೇ ಹೋಗುತ್ತೆ. ಅದಕ್ಕೆ ಗಾದೆಗಳೇ ಉದಾಹರಣೆ. ಗಾದೆಗಳಲ್ಲಿ ಈಗ ಅತ್ತೆ ಒಡೆದಿರೋ ಪಾತ್ರೆಗೆ ಬೆಲೆ ಇಲ್ಲ ಅಂತ ಒಂದು ಗಾದೆ ಇದೆ. ಈಗ ಒಡೆಯೋ ಪಾತ್ರೆನ ಯಾರು ಬಳಸೋದೇ ಇಲ್ಲ. ಹಿಂದೆ ಮಡಕೆ ಬಳಸ್ತಿದ್ದಾಗ ಮಾಡಿದ ಗಾದೆ ಇದು. ಅತ್ತೆ ಒಡೆದು ಹಾಕಿದ್ರ ಪಾತ್ರೆಗೆ ಬೆಲೆ ಇಲ್ಲ ಅಂತ. ಈ ಪಾತ್ರೆನೇ ಒಡೆಯೋ ಪಾತ್ರೆನೇ ಇಲ್ಲ, ಎಲ್ಲ ನಾವು ಸ್ಟೇನ್ಲೆಸ್ ಸ್ಟೀಲ್ ಇದು ಬಳಸ್ಕೋತಾ ಇದೀವಿ. ಆದ್ರೂ ಇವತ್ತು ಆ ಗಾದೆ ಹೇಳ್ತೀವಿ. ಅಂದ್ರೇನು, ಅಧಿಕಾರದಲ್ಲಿರೋರು ಅವರು ಮಾಡಿರೋ ತಪ್ಪನ್ನ ಜನ ಕ್ಷಮಿಸ್ಬಿಡ್ತಾರೆ, ಆದ್ರೆ ಸಾಮಾನ್ಯ ಜನರು ಮಾಡೋ ತಪ್ಪನ್ನ ಕ್ಷಮಿಸೋದಿಲ್ಲ ಅಂತನ್ನೋ ಅರ್ಥದಲ್ಲಿ ಆ ಗಾದೆ ರೂಪುಗೊಂಡಿದೆ ಅನ್ನೋದು. ಆದ್ರಿಂದ ಈ ಧ್ವನಿಯನ್ನ ರೂಪಿಸಿದ್ರಿಂದ ಇಲ್ಲಿ ಅತ್ತೆ ಮುಖ್ಯ ಆಗೋದಿಲ್ಲ, ಪಾತ್ರೆ ಮುಖ್ಯ ಆಗಲ್ಲ, ಒಡೆಯೋದು ಮುಖ್ಯ ಆಗಲ್ಲ. ಎಲ್ಲಾ ಸೇರಿಸಿ ಒಟ್ಟಾರೆ ಅದು ಸೂಚಿಸುವ ಅರ್ಥ ಏನು ಅಂದ್ರೆ, ಅಧೀನರು ಮಾಡುವ ತಪ್ಪು ಉತ್ಪ್ರೇಕ್ಷೆ ಆಗುತ್ತೆ, ಅಧಿಕಾರಿಗಳು ಮಾಡೋ ತಪ್ಪು ಉಪೇಕ್ಷೆ ಆಗುತ್ತೆ. ಒಂದು ಉತ್ಪ್ರೇಕ್ಷೆ ಆಗುತ್ತೆ, ಒಂದು ಉಪೇಕ್ಷೆ ಆಗುತ್ತೆ ಅನ್ನೋದನ್ನ ಈ ಗಾದೆ ಎಷ್ಟು ಅಂದವಾಗಿ ಸೂಚಿಸಿದೆ ಅನ್ನೋವಂಥದ್ದನ್ನ ತಾವು ದಯಮಾಡಿ ಗಮನಿಸಿ. ಇದು ಧ್ವನಿಯ ಮೂಲಕ ಮಾತನಾಡಬೇಕಾಗೋದಕ್ಕೆ ಇರೋ ಪ್ರೇರಣೆ. ಯಾಕಪ್ಪ ಅಂತಂದ್ರೆ, ಆ ಪ್ರೇರಣೆಯಿಂದ ನಮ್ಗೆ ಅದರ ಗುಂಗು ಉಳಿಯುತ್ತೆ. ಅದೇ ವರ್ಡ್ಸ್ವರ್ತ್ ಹೇಳಿದಾಗೆ, ಮ್ಯೂಸಿಕ್ ಇನ್ ದಿ ಹಾರ್ಟ್ ಐ ಬೋರ್ ಲಾಂಗ್ ಆಫ್ಟರ್ ಇಟ್ ವಾಸ್ ನಾಟ್ ಹರ್ಡ್ ಎನಿ ಮೋರ್ ಅಂತ. ಒಬ್ಬ ಹೆಣ್ಮಗಳು ಹಾಡ್ಕೋತಿದ್ದು ನಿಲ್ಲಿಸ್ಬಿಟ್ಟಿದ್ದಾಳೆ, ಆದ್ರೂ ಆ ಹಾಡಿನ ಗುಂಗು ನನ್ನ ಹತ್ರ ಉಳಿದಿದೆ. ಈಗ ನಾನು ಆ ಹಾಡು ಕೇಳೇ ಇಲ್ಲ, ಆದ್ರೂ ಕೂಡ ಹಾಡಿನ ಗುಂಗು ನನ್ನಲ್ಲಿ ಉಳಿದಿದೆ ಅಂತ ಹೇಳುವಂತ ಒಂದು ಅಂಶವನ್ನ ನಾನು ಇಲ್ಲಿ ನಿಮ್ಗೆ ಸಾದರಪಡಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಇನ್ನು ಕಾವ್ಯದಲ್ಲಿ ಅಲ್ದಲೇನೆ, ಒಂದು ವಾಕ್ಯದಲ್ಲಿ ಅಲ್ದಲೇನೆ, ಹೇಳೋ ರೀತಿಲೇನೆ ನಾವು ಅನೇಕ ವೇಳೆ ಧ್ವನಿಪೂರ್ಣವಾಗಿ ಹೇಳ್ತೀವಿ. ಕೆಲವರು ಊಟ ಕೇಳಿ ಅಂತ ಅನ್ನೋದಿಲ್ಲ, ಕಾಲ್ ತೊಳ್ಕೊಳ್ಳಿ ಅಂತಾರೆ. ತೊಳ್ಕೊಳ್ಳಿ ಅಂತಾರೆ. ಯಾಕೆ? ಕಾಲ್ ತೊಳ್ಕೊಂಡು ಊಟಕ್ಕೆ ಬರ್ತಿದ್ರು, ಕಾಲ್ ತೊಳ್ಕೊಳ್ಳಿದ್ರೆ ಅಡುಗೆ ರೆಡಿ ಆಗಿದೆ ಅಂತ ಅರ್ಥ. ಆದ್ರಿಂದ ಹೇಳಿದ್ದು ಕಾಲ್ ತೊಳ್ಕೊಳ್ಳಿದ್ರೆ ಹೋಗಿ ಕಾಲ್ ತೊಳ್ಕೊಂಡು, ಇವ್ರು ಕಾಲ್ ತೊಳ್ಕೊಳಕ್ ಯಾಕೆ ಹೇಳಿ, ನಂಗೆ ಹೊಟ್ಟೆ ಪ್ರಾಣ ಹೋಗ್ತದೆ, ಊಟ ಮಾಡಿ ಅಂತ ಹೇಳ್ದೆಲೇನೆ, ಊಟಕ್ಕೆ ಕೇಳಿ ಅಂತಂದೇಲೇನೆ ಕಾಲ್ ತೊಳ್ಕೊಳ್ಳಿ ಅಂತ ಯಾಕೆ ಹೇಳಿದ್ರು ಅಂತ ಅನ್ನೋದು ನೀವು ಆಲೋಚನೆ ಮಾಡಿದ್ರೆ, ಕಾಲ್ ತೊಳ್ಕೊಂಡ್ಮೇಲೆ ಊಟಕ್ಕೆ ಕೂತ್ಕೋಬಹುದು ಅಂತನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಅನ್ನೋದು ಅರ್ಥವಾಗುತ್ತೆ. ಈಚೀಚೆಗೆ ಈ ಧ್ವನಿಪೂರ್ಣವಾಗಿ ನಾವು ಮಾತಾಡೋದು ನಿಂತು ಹೋಗ್ಬಿಟ್ಟಿದೆ. ಯಾಕೆಂದ್ರೆ ಹೇಳ್ಬೇಕಾದ್ದೆಲ್ಲ ನೇರವಾಗಿ ಹೇಳ್ಬಿಡ್ಬೇಕು, ಇದೆಲ್ಲ ಸುತ್ತಿ ಬಳಸಿ ಮಾತು ಕೂಡ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಧ್ವನಿ ಎನ್ನುವ
ಧ್ವನಿಯನ್ನು ಆನಂದ ಪಡುವಂತ ಗುಣ ಕೂಡ ಹೊರಟೋಗಿದೆ. ಧ್ವನಿಯನ್ನು ಬಳಕೆ ಮಾಡೋ ಭಾಷೆಯೂ ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ಈಗ ನಾನು ಈ ಉಪನ್ಯಾಸ ಮಾಡಬೇಕು ಅಂತ ಹೇಳ್ತಿದ್ದದ್ದು, ಹಿಂದೆ ಮಾತಾಡುವಾಗೆಲ್ಲ ಒಂದು ಧ್ವನಿ ಸಣ್ಣ ಸಣ್ಣ ಪದಗಳ ಬಳಕೆಯಲ್ಲೇ ಕಾಣುತ್ತೆ ಅಂತನ್ನುವಂಥದ್ದನ್ನ ಈ ಉದಾಹರಣೆಯಿಂದ ನಿಮ್ಗೆ ನಿರೂಪಿಸಿದೆ. ಅಂತದ್ ಬೇಕಾದಷ್ಟು. ಈ ಬೆಳಗ್ಗೆ ಎದ್ರೆ ಯಾರು ಎದುರಿಗೆ ಬಂದ್ರೆ ಸ್ವಾಮಿ ಎದ್ರ ಅನ್ನೋರು. ಎದ್ರ ಅಂದ್ರೆ ಏನರ್ಥ? ಅವರು ಹೇಳ್ದಲೆ ಅಲ್ಲಿವರೆಗೂ ಬರಕ್ಕಾಗತ್ತೆ? ಅವ್ರು ನಡ್ಕೊಂಡ್ ಬರ್ತಿರೋದು ನೋಡ್ರಿ ಎದ್ದಿದ್ದಾರೆ ಅಂತ ಗೊತ್ತಾಗ್ಲಿಲ್ವೇ? ಗೊತ್ತಾಗತ್ತೆ. ಎದ್ರ ಅಂದ್ರೆ ಏನು ಅಂದ್ರೆ ಐ ಹ್ಯಾವ್ ರೆಕಾಗ್ನೈಸ್ಡ್ ಯು, ನಿಮ್ಮ ಇರುವುದನ್ನು ನಾನು ಗುರುತಿಸಿದ್ದೀನಿ, ನಾನು ನಿಮ್ ಜೊತೆಲಿ ಮಾತಾಡಕ್ ಇಷ್ಟಪಡ್ತೀನಿ ಅಂತ ಹೇಳಕ್ ಹೊರಟಿರೋದು. ನಾವು ಹೇಳಿದ್ದೇನು? ಎದ್ರ ಅಂತ. ಹೀಗೆ ನಮ್ಮ ಭಾಷೆಯಲ್ಲಿ ಯಾವಾಗ ಅಲಂಕಾರಿಕತೆ ಕಡಿಮೆ ಆಗ್ಬಿಡುತ್ತೋ ಕಾವ್ಯದಲ್ಲೂ ಅಲಂಕಾರಿಕತೆ ಕಡಿಮೆ ಆಗುತ್ತೆ. ಹಿಂದಿನ ಕಾವ್ಯಗಳಲ್ಲಿ ಈ ಧ್ವನಿಪೂರ್ಣವಾದಂತಹ ಮಾತುಗಳಿದೆಯಲ್ಲ, ಅಂಥದ್ದು ಬೇಕಾದಷ್ಟು ಇರ್ತಿತ್ತು. ಈಗಿನ ಪದ್ಯಗಳು ಬರಿತಾ ಇದ್ದಾರಲ್ಲ ಯುವಕರು, ಅದರಲ್ಲಿ ಧ್ವನಿಪೂರ್ಣವಾಗಿ ಬರವಣಿಗೆ ಕಡಿಮೆ. ಮಾತಿನಲ್ಲೂ ಕಡಿಮೆ ಆದ್ಮೇಲೆ ಅಲ್ಲಿಗೂ ಕಡಿಮೆ ಆಗುತ್ತೆ. ಯಾಕೆ? ಅದಕ್ಕೆ ಹೇಳಿದ್ದು BM ಶ್ರೀಕಂಠಯ್ಯನವರು, ಜನವಾಣಿ ಬೇರು ಕವಿವಾಣಿ ಹೂವು ಅಂತ. ಜನದ ಮಾತುಗಳನ್ನೇ ಬಳಸ್ಕೊಂಡು ಅದನ್ನ ಬೇರ್ನಲ್ಲಿ ಹೀರ್ಕೊಂಡು ಅದಕ್ಕೆ ಒಂದು ಹೊಸ ಆಕಾರ ಕೊಟ್ಟು ಕವಿವಾಣಿ ಹೇಳುತ್ತೆ ಅಂತ. ಆಮೇಲೆ ಕಾವ್ಯದಲ್ಲಿ ಹೇಗೆ ರಸ ಅನಿವಾರ್ಯವೋ ಧ್ವನಿ ಕೂಡ ಅನಿವಾರ್ಯ ಆಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ಬೇಕು. ಯಾಕೆ ಅಂತ ನೀವು ಕೇಳ್ಬೋದು. ನೋಡಿ, ಯಾವಾಗ ನಾನಾರ್ಥವನ್ನು ನಾವು ತಗೋಬೇಕೋ, ವಾಚ್ಯಾರ್ಥದ ಆಚೆಗೆ ನಾವು ಹೋಗ್ಬೇಕು ಅನ್ನೋದಾದ್ರೆ ನಾನಾರ್ಥ ಬರೋ ಹಾಗೆ ಮಾಡೋದಕ್ಕೆ ಹೇಗೆ ರಸ ಗಮನ ಸೆಳೆಯೋದು, ರಸ ಬರೀ ಗಮನ ಸೆಳೆಯುತ್ತೆ. ಆದ್ರೆ ನಾನಾರ್ಥ ಕೊಡ್ಬೇಕಾದ್ರೆ ಧ್ವನಿಯೇ ಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ವಕ್ರೋಕ್ತಿ ಅಂತ ಒಂದಿದೆ. ವಕ್ರೋಕ್ತಿ ಅಂತ ಅನ್ನೋದು ಕೂಡ ಧ್ವನಿ ತರ ಕಂಡುಬಿಡುತ್ತೆ. ಯಾಕೆಂದ್ರೆ ವಕ್ರೋಕ್ತಿಯಲ್ಲೂ ಕೂಡ ನಾವು ಹೇಳಬೇಕಾದದ್ದನ್ನ ವಕ್ರ ಅಂದ್ರೆ ವ್ಯಂಗ್ಯವಾಗಿ ಅಂತಲ್ಲ, ನಾವು ಹೇಳಬೇಕಾದದ್ದನ್ನ ಬೇರೆ ರೀತಿಯಲ್ಲಿ ವಿವರಿಸೋದು, ಸೂಚ್ಯವಾಗಿ ವಿವರಿಸೋದು ಅನ್ನೋ ಅರ್ಥ ಬರುತ್ತೆ. ಆದ್ರೆ ವಕ್ರೋಕ್ತಿಗೂ ಧ್ವನಿಗೂ ಏನಪ್ಪ ವ್ಯತ್ಯಾಸ ಅಂದ್ರೆ, ಹೇಳುವ ನಿರೂಪಣೆಯನ್ನ ಬಳಸಿ ಹೇಳೋದು ಅದ್ರ ಗುರಿ. ಆದ್ರೆ ಧ್ವನಿಯ ಗುರಿ ಹಾಗಲ್ಲ. ಹೇಳುವುದನ್ನ ಗಮನ ಸೆಳೆಯೋ ಹಾಗೆ ಹೇಳಿ ಅದರ ಭಾವದ ಶೇಡ್ಗಳಿರುತ್ತೆ, ಅಥವಾ ಭಾವದ ಅನೇಕ ಛಾಯೆಗಳಿರುತ್ತಲ್ಲ, ಆ ಛಾಯೆಗಳನ್ನೆಲ್ಲವನ್ನು ಆನಂದ ಪಡೋ ಹಾಗೆ ಮಾಡುವಂತಹ ಒಂದು ಲಕ್ಷಣ ಇದೆಯಲ್ಲ, ಅದು ತುಂಬಾ ಗಮನಿಸ್ಬೇಕಾದ್ದು ಅಂತ ಅನ್ನುವಂಥದ್ದು ನಾವು ವಿಶೇಷವಾಗಿ ಪರಿಗಣಿಸ್ಬೇಕು. ಹಾಗೆ ನೋಡಿದ್ರೆ ನಾವು ಪ್ರಪಂಚನ ಅರ್ಥ ಮಾಡ್ಕೊಳ್ಳೋದು ಕಣ್ಣಲ್ಲಿ ಹೇಗೆ ಕಾಣುತ್ತೋ ಹಾಗೆ ವಿವರಿಸ್ತೀವಿ, ಅದೇ ಸತ್ಯ. ನಮ್ಗೆ ಆ ಸತ್ಯದ ಮೇಲೆ ಎಷ್ಟು ನಂಬಿಕೆ ಅಂದ್ರೆ ಕಲ್ಪನಾ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ವಿ. ಅದರಿಂದ ಇಂದ್ರಿಯ ಗ್ರಾಹ್ಯ ಅಭಿಪ್ರಾಯಕ್ಕೆ ಒಂದು ಕಲಾತ್ಮಕತೆ ಇಲ್ಲ. ಅದರಲ್ಲಿ ಸುಲಭವಾಗಿ ನೇರವಾಗಿ ನಿರೂಪಣೆ ಮಾಡಿ ಮುಗಿಸ್ಬಿಡೋ ಅಂತ ಧಾವಂತ ಇದೆ. ಆದ್ರೆ ಮನಸ್ಸಿನ ಮೂಲಕ ಪ್ರಪಂಚ ನೋಡಿದಾಗ ಆಗ ಅಲ್ಲಿ ಇಮೋಷನ್ಸ್, ಭಾವನೆಗಳು ತುಂಬಾ ಸೇರ್ಪಡೆ ಆಗುತ್ತೆ. ಆದ್ರೆ ಧ್ವನಿ ಇದೆಯಲ್ಲ, ಆ ಧ್ವನಿ ಇಂದ್ರಿಯ ಮನಸ್ಸು ಆಚೆಗೆ ದಾಟಿ ಬುದ್ಧಿಯ ಮಟ್ಟದಲ್ಲಿ ಬುದ್ಧಿಯ ಕಸರತ್ತು ಮಾಡಿ ಇದನ್ನ ಯಾಕೆ ಹೀಗೆ ಹೇಳಿದ್ರು, ಇದರ್ಥ ಏನಿರ್ಬೋದು ಅಂತ ಆಲೋಚನೆ ಮಾಡುವಂತ ಮೂರನೇ ಹಂತದ ಒಂದು ನಯವಂತಿಕೆ ಇದೆ. ಆ ಮೂರನೇ ಹಂತ ತಲುಪೋದೇ ಕಷ್ಟ. ಈಗ ನಿಮ್ಗೆ ಲಿಫ್ಟ್ ಇಲ್ಲದೆ ಇದ್ರೆ, ಲಿಫ್ಟ್ ಇದ್ರೆ 8 ಹಂತ 50 ಹಂತ ಆದ್ರೂ ಹೋಗ್ಬೋದು. ಮೆಟ್ಲು ಹತ್ತಬೇಕು ಅಂದ್ರೆ ಮೂರನೇ ಹಂತದ ಮೆಟ್ಲು ಹತ್ತೋದು ಕಷ್ಟ. ಅದಕ್ಕೇನೆ ಧ್ವನಿಪೂರ್ಣವಾಗಿ ಮಾತನಾಡುವ ಗುಣ, ಧ್ವನಿಯನ್ನು ಗುರುತಿಸುವ ಗುಣ ಜನರಲ್ಲಿ ಕಡಿಮೆ ಆಗಿರೋದು. ಯಾತಕ್ಕಪ್ಪ ಅಂತಂದ್ರೆ ಇದು ಬುದ್ಧಿಗ್ರಾಹ್ಯವಾದದ್ದು ಅಂತ. ಆದರೆ ಬುದ್ಧಿಗ್ರಾಹ್ಯವಾದದ್ದೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ದಾರ್ಶನಿಕರು ಮುಂಚೆಯಿಂದ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಈಗ ಬುದ್ಧಿಗ್ರಾಹ್ಯಂ ಮತೀಂದ್ರಿಯಂ ಅಂತ ಹೇಳ್ತಾನೆ ಕೃಷ್ಣ. ಯಾವುದು ಬುದ್ಧಿ ಹೊಳೆಯುತ್ತೋ ಅದು ಒಳ್ಳೆ ಶಾಸ್ತ್ರವಾದದ್ದಲ್ಲ ಅಂತ. ಈಗ ದೇವರು ಬುದ್ಧಿಗ್ರಾಹ್ಯವಾದ್ದು, ಸುಖ ಅಂದ್ರೆ ಏನು ಬುದ್ಧಿಗ್ರಾಹ್ಯವಾದ್ದು, ಕಣ್ಣಿಗೆ ಗೊತ್ತಾಗೋದಿಲ್ಲ, ಕಣ್ಣಿನಿಂದ ಸುಖ ಅನ್ಸುತ್ತೆ. ಹಾಗಂದ್ರೆ ಏನು ಅಂತ ಪ್ರಶ್ನೆ ಮಾಡುವಾಗ ಅದು ಧ್ವನಿ ಆಗುತ್ತೆ. ಹೀಗಾಗಿ ಧ್ವನಿಯ ಎತ್ತರಕ್ಕೆ ಏರುವ ಜನ ಕಡಿಮೆ. ಅನೇಕ ವೇಳೆ ಧ್ವನಿಪೂರ್ಣವಾದಂತಹ ಪಾಠವನ್ನ ಬರೇ ಯಥಾರ್ಥವಾದ ಅರ್ಥ ಹೇಳಿ ಪಾಠ ಮುಗಿಸುವಂತ ಅನೇಕ
ಅಧ್ಯಾಪಕರಿದ್ದಾರೆ. ನಾನು ಯಾರು ಒಬ್ಬ ಅಧ್ಯಾಪಕರನ್ನ ಕುರಿತು ಈ ಮಾತು ಹೇಳ್ತಾ ಇಲ್ಲ, ದಯವಿಟ್ಟು ಅದನ್ನ ವೈಯಕ್ತಿಕವಾದ ದೂಷಣೆ ಅಂತ ಭಾವಿಸ್ಬೇಡಿ. ಆದ್ರೆ ಧ್ವನಿಪೂರ್ಣವಾಗಿ ಹೇಳ್ಬೇಕಾದ್ರೆ ತುಂಬಾ ಆ ಸನ್ನಿವೇಶದ ಅಲ್ಲಿ ಮೂಡಬಹುದಾದ ಎಲ್ಲ ಭಾವಗಳನ್ನು ಕೂಡ ನಾವು ಪರಿಗಣಿಸಿ ಅದಕ್ಕೆ ಅರ್ಥ. ಒಂದು ಕಾವ್ಯ ರಚನೆ ಹೆಂಗ ಅಲ್ಲ, ಧ್ವನಿ ಅನಿವಾರ್ಯ ಅನ್ನೋದಕ್ಕೆ ಇನ್ನೊಂದು ದಾರ್ಶನಿಕವಾದಂಥ ಬೆಂಬಲವನ್ನ ನಾನು ನಿಮ್ಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕಾವ್ಯ ತಾನು ಕಾಣುವ ಪ್ರಪಂಚವನ್ನು ಮಾತನಾಡುತ್ತೆ. ಅಂದ್ರೆ ಇಟ್ ಈಸ್ ಆಬ್ಜೆಕ್ಟಿವ್ ಡಿಸ್ಕ್ರಿಪ್ಷನ್. ಒಂದು ಗುಲಾಬಿ ಹೂವಿನ ಬಗ್ಗೆ ಕವನ ಬರೀತೀವಿ ಅಂತ ಇಟ್ಕೊಂಡು, ಗುಲಾಬಿ ಹೂವಿಂದು ಆಬ್ಜೆಕ್ಟಿವ್ ಡಿಸ್ಕ್ರಿಪ್ಷನ್ ಆಗುತ್ತೆ. ಆದ್ರೆ ನಾನ್ ಗುಲಾಬಿ ಅಲ್ಲ, ನಾನಲ್ಲದ ಗುಲಾಬಿಯನ್ನು ವಿವರಿಸ್ತೀನಿ. ಆದರೆ ವಿವರಿಸುವ ಹಂತದಲ್ಲಿ ಎಲೆ ಗುಲಾಬಿಯೇ 3 ದಿವಸ ಆದ್ಮೇಲೆ ನೀ ಬಾಡ್ ಹೋಗ್ತೀಯಾ ಅಂತಲೋ, ಅಥವಾ ಇನ್ನೊಂದು ಹೇಳ್ತಾನಲ್ಲ, ಲಿಲೀಸ್ ದಟ್ ಫೆಸ್ಟರ್ ಸ್ಮೆಲ್ ಫಾರ್ ವರ್ಸ್ ದ್ಯಾನ್ ವೀಡ್ಸ್. ಈ ಜಂಡು ಪರಿಮಳ ಇಲ್ಲ, ಕೊಳತರು ಅಂತ ಕೆಟ್ಟ ವಾಸನೆ ಬರಲ್ಲ. ಆದ್ರೆ ಹೂವು ಒಳ್ಳೆ ಪರಿಮಳ ಕೊಡೋದು, ಏನಾದ್ರು ಕೊಳತ್ರೆ ಕೆಟ್ಟ ವಾಸನೆ ಬರುತ್ತೆ ಅಂತ ಹೇಳಿದಾಗಲಿ, ಗುಲಾಬಿಯ ಬದುಕಿನ ನಶ್ವರತೆಯನ್ನು ಹೇಳುವಾಗ ಪರೋಕ್ಷವಾಗಿ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಗುಲಾಬಿ ನೆವದಲ್ಲಿ ನನ್ನ ಜೀವನವು ನಶ್ವರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ಆಬ್ಜೆಕ್ಟಿವ್ ಡಿಸ್ಕ್ರಿಪ್ಷನ್, ವಸ್ತುನಿಷ್ಠ ವಿವರಣೆ, ಸಬ್ಜೆಕ್ಟಿವ್ ಫೀಲಿಂಗ್ ಎರಡೂ ಸೇರಿಸ್ಬಿಟ್ಟು ಆ ಗುಲಾಬಿ ಹೂವಿನ ಬಗ್ಗೆ ಹೇಳ್ತಾ ಇರೋದು ಗುಲಾಬಿದು ಆಗ್ಬೋದು, ನಂದು ಆಗ್ಬೋದು, ಎರಡೂ ಸೇರ್ಕೊಂಡು ಆಬ್ಜೆಕ್ಟಿವ್ ಸಬ್ಜೆಕ್ಟಿವ್ ಎರಡೂ ಸೇರ್ಕೊಂಡು ಎರಡೂ ಮೀರಿದ ಇನ್ನೊಂದನ್ನು ಹೇಳ್ತಾ ಇದ್ದಾನೆ ಅಂತ ಅನ್ನೋದ್ರಿಂದ ಅದನ್ನ ಸೂಪರ್ ಜೆಕ್ಟ್ ಅಂತ ಕರೀತಾನೆ ವೈಟ್ಹೆಡ್. ಹಾಗಾಗಿ ಆಬ್ಜೆಕ್ಟಿವ್ ಸಬ್ಜೆಕ್ಟಿವ್ ಫೀಲಿಂಗ್ಸ್ ಆಬ್ಜೆಕ್ಟಿವ್ ಆಗಿ ವಿವರಿಸ್ದ ಅಂತಂದ್ರೆ ಧ್ವನಿ ಬರಲೇಬೇಕಲ್ಲ. ಸೂಪರ್ ಜೆಕ್ಟ್ ಆಗ್ಬೇಕಾದ್ರೆ ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಎರಡನ್ನೂ ಮೀರಿದ ಸೂಪರ್ ಜೆಕ್ಟಿವ್ ಆಗ್ಬೇಕಾದ್ರೆ ಧ್ವನಿ ಅನ್ನುವಂಥದ್ದು ಅನಿವಾರ್ಯ. ಈ ಧ್ವನಿಯ ಅನಿವಾರ್ಯತೆಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಗ ನಮ್ಗೆ ಇದು ಸ್ಪಷ್ಟ ಆಗುತ್ತೆ. ಇಷ್ಟು ಅನಿವಾರ್ಯವಾದ ಧ್ವನಿ ಯಾಕೆ ಕಣ್ಮರೆ ಆಯ್ತು ಅಂತ ಈಗಾಗಲೇ ನಾ ಹೇಳಿದ್ದೇನೆ. ಧ್ವನಿಯಲ್ಲಿ 3 ಬಗೆಯ ಲಕ್ಷಣಗಳನ್ನ ಹೇಳ್ತಾರೆ. ಏನಂತಂದ್ರೆ ಜಹಲ್ ಲಕ್ಷಣ, ಅಜಹಲ್ ಲಕ್ಷಣ, ಭಾಗತ್ಯಾಗ ಲಕ್ಷಣ ಅಂತ ಕರೀತಾರೆ. ಅದರಿಂದ ಈ 3 ನಾನು ಸಂಕ್ಷೇಪವಾಗಿ ವಿವರಿಸ್ತೀನಿ. ನಾನು ತುಂಬಾ ತಾಂತ್ರಿಕವಾಗಿ ಹೋಗೋದಿಲ್ಲ, ಯಾಕೆಂದ್ರೆ ನಾವ್ಯಾರು ಕವಿಗಳಲ್ಲ. ಕವಿಗಳಾಗಿ ಕಾವ್ಯವನ್ನು ಆನಂದಿಸೋರು, ಆದ್ರೂ ಇದನ್ನ ಧ್ವನಿ ಅಂತ ಆನಂದಿಸಿಲ್ಲ, ನಾವು ಕಾವ್ಯ ಅಂತ ಆನಂದಿಸಿದೀವಿ. ಅದರಿಂದ ತುಂಬಾ ತಾಂತ್ರಿಕವಾಗಿ ಹೋಗೋದಿಲ್ಲ. ಈಗ ಒಂದೊಂದಾಗಿ ಹೇಳ್ತೇನೆ. ಜಹ ಅಂದ್ರೆ ತ್ಯಾಗ ಮಾಡೋದು ಅಂತ. ಮನಸ್ಸಿಗೆ ಬಂದದ್ದನ್ನೆಲ್ಲ ತ್ಯಾಗ ಮಾಡಿ ಮನಸ್ಸನ್ನ ಯಾರು ಖಾಲಿ ಇಟ್ಕೋತಾರೋ ಅವರು ಸ್ಥಿತಪ್ರಜ್ಞರು ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ಪ್ರಜಹಾತಿ ಯಜಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಅಂತಿದೆ. ಮನಸ್ಸಿಗೆ ಉಂಟಾಗುವ ಎಲ್ಲ ಆಸೆಗಳನ್ನು ಯಾರು ತೆಗೆಸಬಲ್ಲರೋ ಅಂತ ಜಹ ಅನ್ನೋ ಪದ ಹಾಗೆ ಬಂದಿದೆ. ಹಾಗಾಗಿ ಜಹಲ್ ಲಕ್ಷಣ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಯಾವುದನ್ನ ನಾವು ಹೇಳ್ತೀವೋ ಅದನ್ನ ಬಿಟ್ಟು ಇನ್ನೊಂದು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ಒಂದು ಉದಾಹರಣೆ ಕೊಡ್ತೀನಿ, ಅವಾಗ ನಿಮ್ಗೆ ಜಹಲ್ ಲಕ್ಷಣದ ಸ್ಪಷ್ಟತೆ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಉದಾಹರಣೆಗೆ 2 ಮನಗಳು ಒಂದಾದವು ಅಂತ ಒಂದು ಕಥೆಯಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳೋಣ. 2 ಮನಗಳು ಒಂದಾದವು ಅಂತ ನೀವು ತರ್ಕದಲ್ಲಿ ಯೋಚನೆ ಮಾಡಿ. 2 ಮನ ಎಂದಾರು ಒಂದಾಗಕ್ಕೆ ಸಾಧ್ಯವಾ? 2 ಒಂದಾಗಕ್ಕೆ ಸಾಧ್ಯವೇ ಇಲ್ಲ. 2 ಕ್ಯಾನಾಟ್ ಬಿಕಮ್ 1. ಮ್ಯಾಥಮೆಟಿಕ್ಸ್. 2 ಮನಗಳು ಅಷ್ಟೇ. ಎಷ್ಟೇ ನಾವು ಹೊಂದಾಣಿಕೆ ಇದ್ರು ಭಿನ್ನಾಭಿಪ್ರಾಯಕ್ಕಿನ್ನ ಏಕಾಭಿಪ್ರಾಯ ಜಾಸ್ತಿ ಇದೆ ಅಂತ ಒಪ್ಕೋಬಹುದೇ ಹೊರತು 2 ಬೇರೆ ಅಲ್ಲ ಒಂದೇ ಅಂತ ಅನ್ನೋದು ಉತ್ಪ್ರೇಕ್ಷೆ ಆಗುತ್ತೆ. ಆದ್ರೆ ಹಾಗಾದ್ರೆ ಏನಂತ ಅರ್ಥ ಅಂದ್ರೆ, ತಮ್ಮ ಆ ಬಾಂಧವ್ಯದ ವ್ಯವಹಾರದ ಮಿತಿಯಲ್ಲಿ ಇಬ್ಬರ ಅಭಿಪ್ರಾಯದಲ್ಲಿ ಯಾವ ಭೇದ ಭಾವವೂ ಇರಲಿಲ್ಲ ಅಂತ ಆ ವಾಕ್ಯದ ಅರ್ಥ. ಅಂದ್ರೆ ಏನಾಯ್ತು, 2 ಮನ ಒಂದಾಗೋದು ಎಲ್ಲ ಬಿಟ್ಬಿಟ್ಟು ಏಕಾಭಿಪ್ರಾಯಗಳು ಇವರ ಮಧ್ಯೆನ ವಹಿವಾಟಿನಲ್ಲಿ ಬಂದಿತ್ತು ಅಂತ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಏನ್ ಮಾಡಿದ್ವಿ, ಮೂಲ ಅರ್ಥವನ್ನ ಪೂರ್ತಿ ಬಿಟ್ಟು ಆದ್ರೆ ಒಟ್ಟಾರೆ ಆಶಯವನ್ನ ತಗೊಂಡ್ವಿ. ಇದನ್ನ ಜಹಲ್ ಲಕ್ಷಣದ ಧ್ವನಿ ಅಂತ ಕರೀತಾರೆ. ಹಾಗಾದ್ರೆ ಅಜಹಲ್ ಲಕ್ಷಣದ ಧ್ವನಿ ಏನು ಅಂತಂದ್ರೆ, ಅಜಹಲ್ ಲಕ್ಷಣದ ಧ್ವನಿ ಈಗ ನಾನು ಹೇಳಿದ್ನಲ್ಲ, ಮಲ್ಲಿಗೆ ಹೂವಿನ ಕಂಪು ಇಲ್ದಾಗಾಯ್ತು, ಹುಡುಗಿರ್ ಕಾಲೇಜಿಗೆ ಬರೋದು ನಿಂತೋಗುತ್ತೆ ಅಂತ ಹೇಳಿದ್ರಲ್ಲ,
ಅದ್ರಲ್ಲಿ ಏನಾಯ್ತು, ಮಲ್ಲಿಗೆ ಹೂವನ್ನ ಪೂರ್ತಿ ನಿರಾಕರಿಸಿಲ್ಲ, ಮಲ್ಲಿಗೆ ಹೂವಿನ ಮೂಲಕವೇ ನಾನು ಅರ್ಥ ಮಾಡ್ಕೊಂಡು ಹೆಣ್ಮಕ್ಳು ಬರೋದು ಕಡಿಮೆ ಆಯ್ತು ಅಂತ ನಾನು ಅರ್ಥ ಮಾಡ್ಕೋತೀನಿ. ಆದ್ದರಿಂದ ಇದು ತ್ಯಾಜಿಸೋದು ಇಲ್ಲ, ಆ ಹೋಗೋ ಅದೇ ಶಾಖಾಚಂದ್ರ ನ್ಯಾಯ ಅಂತಾರಲ್ಲ, ಆ ಶಾಖಾಚಂದ್ರ ನ್ಯಾಯದಲ್ಲಿ ಇನ್ನೊಂದನ್ನು ಅರ್ಥ ಮಾಡ್ಕೋತೀನಿ. ನಮ್ಮ ದಾಸ ಸಾಹಿತ್ಯ, ವಚನ ಸಾಹಿತ್ಯ ಎಲ್ಲದರಲ್ಲೂ ಇದಿದೆ. ಜಹಲ್ ಲಕ್ಷಣದ ಧ್ವನಿಗಳು ಇವೆ, ಅಜಹಲ್ ಲಕ್ಷಣದ ಧ್ವನಿಗಳು ಇದೆ. ಅದರಿಂದ ಇದು ಅಜಹಲ್ ಲಕ್ಷಣದಲ್ಲಿ ತ್ಯಾಗ ಮಾಡ್ದೇಲೇನೆ ಆ ಇದು ಕೈಮರ ತೋರಿಸ್ದಾಗ ಅದು ಅಜಹಲ್ ಲಕ್ಷಣ. ಈ ಕೈಮರದಲ್ಲಿ ಈ ದಿಕ್ಕಲ್ಲಿ ಹೋದ್ರೆ ನಿಂಗೆ ಊರು ಸಿಗತ್ತೆ ಅಂತ ಹೇಳ್ದಾಗೆ, ಅದಕ್ಕೆ ಕೈಮರಕ್ಕೆ ಜೋತು ಬಿದ್ರೇನು ಸಿಗೋದಿಲ್ಲ, ಆ ದಿಕ್ಕಲ್ಲಿ ಮುಂದಕ್ಕೆ ಹೋಗ್ಬೇಕು. ಅದರಿಂದ ಕೈಮರದ ದಿಕ್ಕನ್ನು ತೋರಿಸತ್ತೆ, ಅದನ್ನು ನಿರಾಕರಿಸಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನ ಅಜಹಲ್ ಲಕ್ಷಣ ಅಂತ ಕರೀತಾರೆ. ಸೊ ಜಹಲ್ ಲಕ್ಷಣ ಅಂದ್ರೆ ಏನು ಅಂತ ಸಂಕ್ಷೇಪವಾಗಿ ಹೇಳಿದೆ. ಅಜಹಲ್ ಲಕ್ಷಣ ಅಂತ ಹೇಳುವುದು ಅಂದ್ರೆ ಏನು ಅನ್ನುವಂಥದ್ದನ್ನ ನಾನು ತಮ್ಮ ಮುಂದೆ ನಿರೂಪಿಸಿದೆ. ಆ ನಿರೂಪಿಸಿದಾಗ ಏನಾಗುತ್ತೆ ಅಂತಂದ್ರೆ, ಇನ್ನೂ ಒಂದು ಲಕ್ಷಣ ಇದೆಯಲ್ಲ, ಭಾಗತ್ಯಾಗ ಲಕ್ಷಣ ಅಂತ ಹೇಳ್ತಾರೆ. ಭಾಗತ್ಯಾಗ ಲಕ್ಷಣ ಅಂದ್ರೆ ಇಲ್ಲ ಪೂರ್ತಿ ನಿರಾಕರಿಸೋದು ಇಲ್ಲ, ಪೂರ್ತಿ ಸ್ವೀಕರಿಸೋದು ಇಲ್ಲ, ಭಾಗವನ್ನು ಮಾತ್ರ ಸ್ವೀಕರಿಸ್ತಾರೆ ಅಂತ. ಹೇಗೆ ಭಾಗತ್ಯಾಗ ಲಕ್ಷಣಕ್ಕೆ ಏನಪ್ಪಾ ಅಂತಂದ್ರೆ, ಈಗ ನಾವು ಮಾತಾಡುವಾಗ ಹೇಳ್ತೀವಿ ಇಡೀ ಮಾನವ ಕುಲಕ್ಕೆ ಅವಮಾನ ಇವ್ರು ನಡ್ಕೊಂಡಿದ್ ರೀತಿ ಅಂತ. ಅವಾಗ ಏನಾಯ್ತು, ಮಾನವ ಕುಲಕ್ಕೆ ಅವಮಾನ ಅಂದ್ರೆ ಮಾನವ ಕುಲ ಅಂತಿದೆಯೇ, ಮಾನವ ಕುಲಕ್ಕೆಲ್ಲ ಸೇರಿದ ಒಂದು ಮಾನ ಇದೆಯೇ, ಆ ಮಾನನ ಇನ್ಯಾರು ಅವಮಾನ ಮಾಡಕ್ ಸಾಧ್ಯವೇ? ಇದ್ಯಾವುದು ಆಗೋದಿಲ್ಲ. ಆದ್ರೂ ಏನಾಗುತ್ತೆ, ಮನುಷ್ಯರಿಗೆ ಒಂದಿಷ್ಟು ಜನಕ್ಕೆ ಅವಮಾನ ಆಗಿದೆ ಅಂತ ನಾವು ತಿಳ್ಕೊಂಡ್ತೀವಿ ಅಷ್ಟೇ ಹೊರತು ಮಾನವ ಕುಲ ಅನ್ನೋದು ಉತ್ಪ್ರೇಕ್ಷೆ. ಅದರಿಂದ ಉತ್ಪ್ರೇಕ್ಷೆಯ ಭಾಗವನ್ನ ಪಕ್ಕಕ್ಕಿಟ್ಟು ಮೂಲವಾದ ಭಾಗ ಇದೆಯಲ್ಲ, ಯಾವುದು ಮೂಲವಾದ ಭಾಗ ಅಂತಂದ್ರೆ ಇದು ಏನು, ಅವಮಾನ ಆದದ್ದು ಕೆಲವು ಮನುಷ್ಯರಿಗಾಗಿದೆ ಅಂತ, ಕೆಲವು ಅನ್ನೋದನ್ನ ದೊಡ್ಡದು ಮಾಡಿ ಮಾನವ ಕುಲಕ್ಕೆ ಅಂತ. ಆ ಮಾನವ ಕುಲದಲ್ಲಿ ಕುಲ ಭಾಗ ತೆಗೀರಿ, ಮಾನವರಿಗೆ ಅನೇಕರಿಗೆ ಅವಮಾನ ಆಗಿದೆ ಅಂತ ನಾವು ಭಾವಿಸೋದಾದ್ರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಭಾಗತ್ಯಾಗ ಲಕ್ಷಣ ಅಂತ ಹೇಳ್ತಾರೆ. ಹಾಗಾಗಿ ನಾವು ಈ 3 ಬಗೆಯ ಧ್ವನಿಯನ್ನ ಗಮನಿಸ್ತೇವೆ. ಈ ಧ್ವನಿ ಇರೋದು ಕೇವಲ ಕಾವ್ಯಗಳ ಪ್ರಪಂಚದಲ್ಲಿ, ಕಲ್ಪನೆಯ ಪ್ರಪಂಚದಲ್ಲಿ ಅಂತ ತಾವು ದಯವಿಟ್ಟು ಭಾವಿಸಬಾರ್ದು. ಆದರೆ ತತ್ವಶಾಸ್ತ್ರದಲ್ಲಿ ಕೂಡ ಬರುತ್ತೆ. ಈಗ ಹುರಿ ಉರುಳನ್ನ ಹುರಿಯ ಒಂದು ಹುರಿ ಅಂಕುಡೊಂಕಾಗಿರೋ ಹುರಿನ ಹಾವಾಗ ನೋಡ್ತೀವಿ ಅಂತ ಅನ್ನೋದನ್ನ ದಾರ್ಶನಿಕರು ತುಂಬಾ ಬಳಸ್ತಾರೆ. ಸರ್ಪ ರಜ್ಜು ನ್ಯಾಯ ಅಂತ. ಹಗ್ಗ, ರಜ್ಜು ಅಂದ್ರೆ ಹಗ್ಗ, ಸರ್ಪ ಥರ ಕಾಣುತ್ತೆ ಅಂತ. ಸರ್ಪ ಥರ ಹಗ್ಗ ಕಾಣುತ್ತೆ ಅನ್ನುವಂಥದ್ದು ಹಾಗಾದ್ರೆ ಸರ್ಪರಜ್ಜು ನ್ಯಾಯ ಅಂದ್ರೆ ಹಗ್ಗ ಹಾವು ಅಲ್ಲ. ಅದರಿಂದ ಹಾವು ಅದು ಜಹಲ್ ಲಕ್ಷಣ ಅಂತ ಅನ್ಕೊಳ್ಳೋಣ ಅಂತ ಇಟ್ಕೊಳ್ಳೋಣ. ಆದರೆ ಹಗ್ಗದ ಅನೇಕ ಲಕ್ಷಣಗಳು ಹಾಗಿದೆ. ಹಾವು ಅಂಕು ಡೊಂಕಾಗಿತ್ತು, ಹಗ್ಗನೂ ಅಂಕು ಡೊಂಕಾಗಿದೆ, ಹಾವು ಒಲುಗಾಡುತ್ತೆ, ಆ ಹುರುಳಿ ಹಗ್ಗನೂ ಗಾಳಿಗೆ ಅಲ್ಲಾಡುತ್ತೆ ಅಂತ. ಅದರಿಂದ ಆ ಲಕ್ಷಣವೂ ಇದೆ. ಆಗತ್ತಾ? ಎರಡು ಒಂದೇ ಅಲ್ಲ. ಅದರಿಂದ ಲಕ್ಷಣಗಳಲ್ಲಿ ಸಾಮ್ಯವಿದೆ, ಆ ಲಕ್ಷಣದ ಮೂಲ ಸತ್ವದಲ್ಲಿ ಇದು ಸಾಮ್ಯ ಇದೆ. ಆದ್ರೆ ಕೆಲವು ಲಕ್ಷಣಗಳು ಒಂದೇ ಇದೆ, ಕೆಲವು ಲಕ್ಷಣಗಳು ಬೇರೆ ಇದೆ ಅನ್ನೋದ್ರಿಂದ ಭಾಗತ್ಯಾಗ ಲಕ್ಷಣ ಅಂತ ಕರೀತಾರೆ. ಈಗ ದ್ವೈತ ಅದ್ವೈತ ಅನ್ನೋದನ್ನೇ ತಗೊಳ್ಳೋಣ. ಈ ದ್ವೈತ ಅದ್ವೈತ ಅನ್ನುವಾಗ್ಲೂ ಕೂಡ ಈ ಭಾಗತ್ಯಾಗ ಲಕ್ಷಣ ಸಮಸ್ಯೆ ಬರುತ್ತೆ. ಏನಕ್ಕೆ ಬರುತ್ತಪ್ಪ ಅಂತಂದ್ರೆ, ಮಮೈವಾಂಶೋ ಜೀವಲೋಕೆ ಜೀವಭೂತಿ ಸನಾತನ ಅಂತ ಹೇಳ್ತಾನೆ ಕೃಷ್ಣ. ಅದ್ರೇನಾಯ್ತು, ನಾವು ಬರೇ ಋಷಿಗಳು, ಸ್ವಾಮಿಗಳು, ತುಂಬಾ ಸಾಧಕರು, ಅವರಲ್ಲಿ ಮಾತ್ರ ಪರಮಾತ್ಮ ಇದ್ದಾನೆ ಅಂತ ನಮ್ಮ ಸಾಮಾನ್ಯರ ನಂಬಿಕೆ. ಆದ್ರೆ ಎಲ್ಲ ಜೀವಿಗಳಲ್ಲೂ ಇರೋ ನಾನೇ ಅಂತ ಕೃಷ್ಣ 13ನೇ ಅಧ್ಯಾಯದಲ್ಲಿ ನೇರವಾಗಿ ಹೇಳ್ತಾನೆ. ಅದರಿಂದ ನೇಯಂ ಮಾಂ ವಿದ್ಧಿ ಸರ್ವಭೂತಾನಾಂ ಅಂತ ಹೇಳ್ತಾನೆ. ಆ ಸರ್ವಭೂತದಲ್ಲಿ ದೇಹ ಬೇರೆ, ಲಕ್ಷಣಗಳು ಬೇರೆ, ಆದ್ರೆ ನಾನು ಇರೋ ಜ್ಞೇಯ ನಾನೇ ಅಂತ ಭಾವಿಸು ಅಂತ. ಅದರಿಂದ ಈಗ ಜೀವಾತ್ಮಕ್ಕೂ ಪರಮಾತ್ಮಕ್ಕೂ ಅನೇಕ ಲಕ್ಷಣಗಳ ಸಾಮ್ಯ ಇದೆ. ಆ ಲಕ್ಷಣಗಳ ಸಾಮ್ಯ ಇದ್ರೂ ಕೂಡ ಜೀವಾತ್ಮ ಪರಮಾತ್ಮ ಎರಡೂ ಒಂದೇ. ಯಾಕೆಂದ್ರೆ ಲಕ್ಷಣ ಒಂದೇ ಇದೆ ಅಂತಂದ್ರೆ ಆಗ ಅದೇನಾಗುತ್ತೆ, ಅದ್ವೈತ ಆಗುತ್ತೆ. ಆದರೆ ಹಾಗೆ ಹೇಳುವಾಗ
ಸಾಮ್ಯ ಇಲ್ಲದೆ ಇರುವಂತದ್ದನ್ನು ಸೇರಿಸ್ಕೊಂಡಿದೀವಲ್ಲ, ಭಾಗತ್ಯಾಗ ಮಾಡಿದೀವಿ ಅಂತ ಅಲ್ವೇ. ಇವು ನೋಡಿ, ಅಲೆ ಸಮುದ್ರ ಅಲೆಯಿಂದ ಆಗಿದೆ, ಸಮುದ್ರದಲ್ಲೂ ಇರೋದು ನೀರೇ, ಅಲೆಯಲ್ಲಿರೋದು ನೀರೇ, ಅಲೆ ಸಮುದ್ರ ಎರಡೂ ಒಂದೇ. ಅಲೆಯನ್ನು ಬಿಟ್ಟು ಸಮುದ್ರ ಇಲ್ಲ, ಸಮುದ್ರವನ್ನು ಬಿಟ್ಟು ಅಲೆ ಇಲ್ಲ ಅಂದ್ರೆ ಅಲೆ ಸಮುದ್ರ ಎರಡೂ ನೀರು ಅಂತಂದಾಗ ಆ ಅಲೆಯ ಏರಿಳಿತ ನೀರಿನಲ್ಲಿ ನೀರಿಗಿಲ್ಲ, ನೀರಿಗೆ ಇದ್ರೆ ಅದು ಅಲೆ ಆಗುತ್ತೆ, ಆ ಅಲೆ ಏರಿಳಿತಗಳು ವ್ಯತ್ಯಾಸ ಆಗುತ್ತೆ, ನೀರು ಅದೇ ಇರುತ್ತೆ ಅನ್ನೋದು ಭಾಗತ್ಯಾಗ ಲಕ್ಷಣದಿಂದ ಅದನ್ನೇನಂತ ಕರೀಬಹುದು, ಅದ್ವೈತ ಅಂತ ಕರೀತಾರೆ. ಆದ್ರೆ ಅಲೆ ಸಮುದ್ರವನ್ನ ನಿರ್ದೇಶನ ಮಾಡಲಾರದು, ಆದ್ರೆ ಸಮುದ್ರ ಅಲೆಯನ್ನ ನಿರ್ದೇಶನ ಮಾಡುತ್ತೆ. ಆದ್ರಿಂದ ಅಲೆಗೂ ಸಮುದ್ರಕ್ಕೂ ಸಾಮ್ಯ ಇದ್ರು ಯಾವುದಕ್ಕೆ ವಿಧೇಯವಾಗಿದೆ, ಯಾವುದು ಆಳುತ್ತೆ, ಯಾವ್ದು ಆಳಿಸ್ಕೊಳ್ಳುತ್ತೆ ಅಂದ್ರೆ ಸಮುದ್ರ ಆಳಿಸ್ಕೊಳ್ಳುತ್ತೆ, ಅಲೆ ಆಳಿಸ್ಕೊಳ್ಳಲ್ಲ. ಆ ದೃಷ್ಟಿಯಿಂದ ಸಮುದ್ರ ಅನ್ನೋದು ಪರಮಾತ್ಮ ಆದ್ರೆ ಇದು ಜೀವಾತ್ಮ. ಲಕ್ಷಣಗಳಿದ್ರು ಜೀವಾತ್ಮನಿಗೆ ಆ ಪರಮಾತ್ಮನ ತಾಕತ್ತಿಲ್ಲ ಅನ್ನುವ ದೃಷ್ಟಿಯಿಂದ ಅದು ದ್ವೈತ ಅನ್ನಿಸ್ಕೊಳ್ಳುತ್ತೆ. ಹೀಗೆ ಈ ವಾದ ಮಾಡುವಾಗ ಸಾಮ್ಯ ಮತ್ತು ವೈಷಮ್ಯ ಎರಡು ಏಕತೆ ವಿಭಿನ್ನತೆ ಇರುವಾಗ ನಮ್ಮ ಕಣ್ಣು ಏಕತೆಗೆ ಅಡಿಗೆರೆ ಹಾಕ್ಬಹುದು, ಇಲ್ಲ ಏಕತೆ ಇಲ್ಲದಕ್ಕೆ ಅಡಿಗೆರೆ ಹಾಕ್ಬಹುದು. ಹೀಗೆ ಅನೇಕ ವೇಳೆ ಈ ದಾರ್ಶನಿಕ ಚಿಂತನೆಯನ್ನು ಮಾಡುವಾಗ ಈ ಧ್ವನಿಯಲ್ಲಿ ವಿಶ್ಲೇಷಣೆ ಮಾಡೋದಿದೆಯಲ್ಲ, ಅದರಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತೀವಿ ನಾವು. ಆದ್ದರಿಂದ 3 ಜನ ಆಚಾರ್ಯರು, ದ್ವೈತ, ಅದ್ವೈತ ಮತ್ತು ವಿಶಿಷ್ಟ ದ್ವೈತದ ಆಚಾರ್ಯರು 3 ಥರ ಅರ್ಥೈಸಿರೋದು ಯಾತಕಪ್ಪ ಅಂದ್ರೆ ಆ ಧ್ವನಿಯನ್ನು ಗ್ರಹಿಸುವ ಭೇದದಲ್ಲಿ. ಆದ್ರೆ ಇನ್ನೊಂದು ಅಂಶ ಗಮನಿಸಿ, ಅವ್ರು ಬೇಕಾದಷ್ಟು ಭೇದ ಹೇಳ್ಕೊಳ್ಳಿ, ಅದು ಅವರ ಮೂಲ ಆಕಾರ ಗ್ರಂಥ ಎಲ್ಲಾರ್ದು ಒಂದೇ, ಆಮೇಲೆ ಅಲ್ಲಿ ಬರೋ ಆದರ್ಶ ಎಲ್ಲವೂ ಒಂದೇ. ಆದ್ರಿಂದ ಧ್ವನಿ ಭೇದ ಇದ್ರೂ ಕೂಡ ಆಶಯ ಭೇದ ಇಲ್ಲ. ಈ ಆಶಯ ಭೇದ ಇಲ್ಲದೆ ಇರುವ ಕಾರಣದಿಂದಾಗಿ ಏನಾಗತ್ತಪ್ಪ ಅಂತಂದ್ರೆ ನಾವು ಗ್ರಹಿಸುವಾಗ ಕಷ್ಟ ಆಗತ್ತೆ ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸಬೇಕಾದದ್ದು. ಆತ್ಮೀಯ ಗೆಳೆಯರೇ, ಈಗ ನಾನು ದ್ವೈತ ಸರಿಯೋ ಅದ್ವೈತ ಸರಿಯೋ ಅನ್ನೋ ಚರ್ಚೆಗೆ ಕೂತಿಲ್ಲ. ಆದರೆ ಧ್ವನಿಯನ್ನ ಅರ್ಥೈಸುವಾಗ ಭೇದ ಭಾವ ಬರುವ ಸಾಧ್ಯತೆ ಜಾಸ್ತಿ ಇದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ಉದಾಹರಣೆ ತಗೊಂಡೆ. ಈಗ ಇನ್ನೊಂದ್ಸರಿ ಮತ್ತೆ ಪರಿಶೀಲನೆ ಮಾಡೋಣ. ವಾಚ್ಯಾರ್ಥದಲ್ಲಿ ಭಿನ್ನಾಭಿಪ್ರಾಯ ಕಡಿಮೆ, ಅದಿರೋದೇ ಒಂದು. ಆದರೆ ಲಕ್ಷ್ಯಾರ್ಥದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಅಂತ ಅಂದ್ರೆ ಏನಾಯ್ತು, ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಪರ್ಸೆಪ್ಚುಯಲ್ ನೋಷನ್ ಇಸ್ ಸೇಮ್. ಗ್ರಹಿಸುವ ನೋಷನ್ ಇದೆಯಲ್ಲ, ಕ್ರಮ ಇದೆಯಲ್ಲ, ಅದು ಒಂದೇ. ಆದರೆ ಕನ್ಸೆಪ್ಚುಯಲ್ ನೋಷನ್ ಇದೆಯಲ್ಲ, ಅಂದ್ರೆ ಪರಿಕಲ್ಪನೆಗಳನ್ನ ರೂಪಿಸಿಕೊಳ್ಳುವಂಥದ್ದು ಇದೆಯಲ್ಲ, ಅದರಿಂದ ಆ ಪರಿಕಲ್ಪನೆಗಳನ್ನ ರೂಪಿಸಿಕೊಳ್ಳುವ ಒಂದು ಕ್ರಮ ಇದೆಯಲ್ಲ, ಆ ಕ್ರಮದಿಂದ ಅಲ್ಲಿ ಭಿನ್ನ ಬಂದ್ಬಿಡುತ್ತೆ. ಆದ್ರಿಂದ ಪರ್ಸೆಪ್ಷನ್ ನಲ್ಲಿ ಬರದೇ ಇರೋ ಭಿನ್ನಾಭಿಪ್ರಾಯ ಕನ್ಸೆಪ್ಷನ್ ಲೆವೆಲ್ ಅಲ್ಲಿ ಬರುತ್ತೆ. ಅದರಿಂದ ಆತ್ಮನ ಲಕ್ಷಣ ಪರಮಾತ್ಮನ ಲಕ್ಷಣ ಒಂದೇ ಅನ್ನೋದ್ರಲ್ಲಿ ಆಚಾರ್ಯರಲ್ಲಿ ಯಾರಲ್ಲೂ ಭೇದ ಇಲ್ಲ. ಆದ್ರೆ ಅದು ಎರಡಕ್ಕಿರೋ ಸಂಬಂಧದ ಬಗ್ಗೆ ಭೇದ ಇದೆ. ಹಾಗೆ ಈ ಧ್ವನಿ ಬಂದಾಗೆಲ್ಲ ಪರ್ಸೆಪ್ಚುಯಲ್ ಟ್ರೂತ್ ಇರೋ ಖಚಿತತೆ ಕನ್ಸೆಪ್ಚುಯಲ್ ಟ್ರೂತ್ ಇರೋದಿಲ್ಲ. ಇದು ತುಂಬಾ ತಾಪತ್ರಯ ಆಗಿರುವಂಥದ್ದು. ಈಗ ಮೂರನ್ನು ಒಂದು ಮಾಡಿ ಅಂತ ಈ ಮುಂಡಿಗೆಗಳಲ್ಲಿ ಬರುತ್ತೆ. 3 ಅನ್ನೋದನ್ನು ಯಾವುದು ಅಂತ ಹೇಳೋದು ತುಂಬಾ ಕಷ್ಟ. ಯಾಕೆಂದ್ರೆ 3 ಅನ್ನೋದನ್ನ 3 ನಿರ್ದೇಶಿಸಬಹುದಾದ ಅನೇಕ ಸಂಗತಿಗಳು ನಮ್ಮ ತತ್ವಶಾಸ್ತ್ರದಲ್ಲಿದೆ. ಹಾಗಾಗಿ ರಸದಲ್ಲಿ ರಸಾಸ್ವಾದನೆ ಮಾಡಿದಷ್ಟು ಸುಲಭವಾಗಿ ಧ್ವನಿಯಲ್ಲಿ ಇದಮಿತ್ತಂ ಅಂತ ಖಚಿತವಾದ ಭಾಷೆಯಲ್ಲಿ ನಾವು ವಿಜ್ಞಾನದಲ್ಲಿ ನಿರೀಕ್ಷಿಸುವಂತ ಅಸ್ಪಷ್ಟವಾದ ಅಸ್ಖಲಿತವಾದ ಯಾವುದಕ್ಕೂ ನಾನಾರ್ಥಕ್ಕೆ ಅವಕಾಶವೇ ಕೊಡದ ಹಾಗೆ ಅರ್ಥ ಮಾಡೋದು ಧ್ವನ್ಯಾರ್ಥವನ್ನ ಕಷ್ಟ ಅನ್ನುವಂಥದ್ದು. ಆನಂದವರ್ಧನನ ಧ್ವನ್ಯ ಲೋಕ ಅಂತನ್ನೋ ಕೃತಿಯನ್ನ ನೀವು ಓದಿದ್ರೆ ಅಲ್ಲಿ ಅನೇಕ ಈ ರೀತಿಯಾದಂಥ ತುಂಬಾ ಅಂಶಗಳು ಅದರಲ್ಲಿ ಕಾಣುತ್ತೆ. ಈ ಜಹಲ್ ಲಕ್ಷಣ, ಅಜಹಲ್ ಲಕ್ಷಣ ಮತ್ತು ಭಾಗತ್ಯಾಗ ಲಕ್ಷಣವಲ್ಲದೇನೆ ಧ್ವನಿಯಲ್ಲಿ ಇನ್ನೂ ಒಂದಿದೆ, ಗುಣೀಭೂತ ವ್ಯಂಗ್ಯ ಚಿತ್ರ ಅಂತ ಹೇಳ್ತಾರೆ. ಅಂದ್ರೆ ಒಂದು ನಿರ್ಗುಣವಾದ ವಿದ್ಯಮಾನವನ್ನ ಅದಕ್ಕೆ ಯಾವುದೋ ಒಂದು ಗುಣವನ್ನು ತುಂಬಿ ವಾಚ್ಯಾರ್ಥದಲ್ಲಿ ಇಲ್ಲದ ಗುಣವನ್ನ ಲಕ್ಷ್ಯಾರ್ಥದಲ್ಲಿ ತುಂಬಿ ನಾವು ಹೇಳ್ತೀವಲ್ಲ, ಆಗ ಅದನ್ನೇನಂತ ಕರೀತಾರೆ ಅಂದ್ರೆ
ಗುಣೀಭೂತ ವ್ಯಂಗ್ಯಚಿತ್ರ ಅಂತ ಕರೀತಾರೆ. ಈಗ ಆ ಗುಣೀಭೂತ ವ್ಯಂಗ್ಯಚಿತ್ರದ ಒಂದು ಉದಾಹರಣೆಯನ್ನು ನಾನು ಕೊಡದೆ ಹೋದ್ರೆ ನಿಮ್ಗೆ ಆ ಪದ ತುಂಬಾ ತೊಡಕಾಗಿ ಕಾಣುತ್ತೆ. ಈಗ ನೋಡಿ, ಬೆಳದಿಂಗಳು ನಾವು ನೋಡ್ತೀವಿ. ಬೆಳದಿಂಗಳು ನೋಡಿದ್ರೆ ನಮಗೆ ಬೆಳದಿಂಗಳು ಆಹ್ಲಾದವನ್ನುಂಟು ಮಾಡುತ್ತೆ, ಪ್ರಿಯತಮ ಪ್ರಿಯರಿಗೆ ವಿರಹ ಉಂಟು ಮಾಡುತ್ತೆ ಅಂತ ಕಾವ್ಯದಲ್ಲಿ ವಿವರಿಸಿದ್ದಾರೆ. ಆದ್ರೆ ರಕ್ತಾಕ್ಷಿ ಎನ್ನುವಂತಹ ನಾಟಕದಲ್ಲಿ ಕುವೆಂಪು ಅವರು ಹೇಳ್ತಾರೆ, ಅದರಲ್ಲಿ ಅವಳು ತುಂಬಾ ಎಲ್ಲ ತನ್ನ ಗಂಡನ್ನ ತನ್ನ ಬದುಕನ್ನೇ ಕಳ್ಕೊಂಡ್ಬಿಟ್ಟು ಅವಳು ತುಂಬಾ ಹತಾಶ ಸ್ಥಿತಿಯಲ್ಲಿ ಇರ್ತಾಳೆ, ರುದ್ರಾಂಬೆ ಅಂತ ಆಕೆ. ಅವಳು ಹೇಳ್ತಾಳೆ ಚಂದ್ರನಿಗೆ, ಗಗನ ಸ್ಮಶಾನದಲ್ಲಿ ಪ್ರಜ್ವಲಿಪ ಚಿತೆಯೇ ಓ ಚಂದ್ರ ಅಂತ ಕರೀತಾಳ ಅವಳು. ಯಾವ ಚಂದ್ರ ನಗೆಯನ್ನು ಉಕ್ಕಿಸ್ತಾನೋ, ಯಾವ ಚಂದ್ರ ಸಮುದ್ರವನ್ನೇ ಉಕ್ಕಿಸ್ತಾನೋ, ಯಾವ ಚಂದ್ರ ನೈದಿಲೆ ಹೂವು ನರಳಿಸ್ತಾನೋ ಅಂತ ಚಂದ್ರ ಅವಳ ಕಣ್ಣಿಗೆ ಹೇಗೆ ಕಾಣ್ತಾ ಇದ್ದಾನೆ, ಆ ರುದ್ರಾಂಬೆಯ ಕಣ್ಣಿಗೆ. ಯಾಕಂದ್ರೆ ಆಕೆಯ ಮನಸ್ಸು ಪ್ರಕ್ಷುಬ್ಧವಾಗ್ಬಿಟ್ಟಿದೆಯಲ್ಲ, ಆಕೆ ಕಣ್ಣಿಗೆ ಗಗನ ಸ್ಮಶಾನದಲ್ಲಿ ಪ್ರಜ್ವಲಿಪ ಚಿತೆ ಅಂತ ಅನ್ನೋ ಹಾಗೆ ಬರೀತಾರೆ. ಇದನ್ನ ಚಂದ್ರನಲ್ಲಿ ಪ್ರೇಮಿಗಳಿಗೂ ಸಂಬಂಧ, ಪ್ರಿಯತಮೆಗೂ ಸಂಬಂಧ ಇಲ್ಲ, ಸ್ಮಶಾನದ ಚಿತೆಗೂ ಏನೂ ಸಂಬಂಧ ಇಲ್ಲ. ಆದ್ರೆ ಹೇಳುವ ಕ್ರಮದಲ್ಲಿ ನಾವು ಸ್ಫುರಿಸಬೇಕಾದ ಭಾವವನ್ನ ಅದಕ್ಕೆ ಸೇರಿಸಿ ಹೇಳುವ ಲಕ್ಷ್ಯಾರ್ಥಗಳಿರುತ್ತಲ್ಲ, ಅದನ್ನ ಗುಣೀಭೂತ ವ್ಯಂಗ್ಯಚಿತ್ರ ಅಂತ ಹೇಳ್ತಾರೆ. ಅಂದ್ರೆ ವಾಚ್ಯಾರ್ಥದಲ್ಲಿ ನಿರ್ಗುಣ, ಆದ್ರೆ ಲಕ್ಷ್ಯಾರ್ಥದಲ್ಲಿ ಗುಣಾರೋಪಣೆ ಮಾಡಿ ಲಕ್ಷ್ಯಾರ್ಥವನ್ನು ಹೊಳೆಯೋ ಹಾಗೆ ಬರೆಯೋದಿದೆಯಲ್ಲ, ಅದನ್ನ ಗುಣೀಭೂತ ವ್ಯಂಗ್ಯಚಿತ್ರ ಅಂತ ಕರೀತಾರೆ. ಹಾಗಾಗಿ ಈ ಧ್ವನಿ ಇದೆಯಲ್ಲ ತುಂಬಾ ಬುದ್ಧಿವಂತರಿಗೂ ತಲೆ ಕೆಡಿಸುವಂಥದ್ದು. ಯಾಕೆ ಅಂದ್ರೆ ಇಬ್ಬರು ಬುದ್ಧಿವಂತರು ಬೇರೆ ಬೇರೆ ತರ ಒಂದೇ ಇದನ್ನ ಅರ್ಥ ಮಾಡೋದಕ್ಕೆ ಸಾಧ್ಯ ಇದೆ ಧ್ವನಿಯ ದೃಷ್ಟಿಯಿಂದ. ಆದ್ರಿಂದ ಧ್ವನಿ ಏನ್ ಹೇಳುತ್ತೆ ಅನ್ನೋವಂಥದ್ದು ಬೇರೆ ಅಲಂಕಾರಗಳಿದೆ. ರಸ ಏನ್ ಹೇಳುತ್ತೆ ಅಂದ್ರೆ ಇದು ಯಾವ ರಸ ಅಂತ ನಾವು ಹೇಳ್ಬೋದು, ಅಥವಾ ಯಾವ್ಯಾವ ರಸಗಳ ಮಿಶ್ರಣ ಅಂತ ಹೇಳ್ಬೋದು. ಆದ್ರೆ ಈ ಧ್ವನಿಯಲ್ಲಿ ಆ ಖಚಿತತೆ ಇಲ್ಲ. ಆದರೂ ಕೂಡ ಆ ಧ್ವನಿಯಲ್ಲಿ ಹೇಳದೆ ಹೋದ್ರೆ ಒಂದು ಸಂತೃಪ್ತಿ ಕೂಡ ನಮ್ಗೆ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸ್ಬೇಕಾದ. ಹಿಂದೆ ಅನಕ್ಷರಸ್ಥರು, ಸಾಮಾನ್ಯ ಜನ ಎಷ್ಟು ಧ್ವನಿಪೂರ್ಣವಾಗಿ ಮಾತಾಡ್ತಿದ್ರು ಅನ್ನೋದನ್ನ ನಾನು ಬಾಲ್ಯದಲ್ಲಿ ಕಂಡಿದ್ದೇನೆ. ಈಗ ನಾನು ಆ ಕಡೆ ತಿರುಗಿ ನೋಡಿದ್ರೆ ಜನ ಎಲ್ಲ ಆ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥದ್ದು ನೆನೆಸ್ಕೊಂಡಾಗ ನಮ್ಮ ಬದುಕು ನೀರಸ ಹೇಗಾಗಿದೆಯೋ ಧ್ವನಿ ರಹಿತವಾಗಿ ಆಗಿದೆ ಅನ್ನುವಂಥದ್ದು ಗಮನಿಸ್ಬೇಕಾದ. ಈಗ ಬೇಂದ್ರೆಯವರು ಬುದ್ಧ ಅನ್ನೋ ಒಂದು ಕವನದಲ್ಲಿ ತುಂಬಾ ಚೆನ್ನಾಗಿ ಈ ವಿಷಯನ ಪ್ರಸ್ತಾಪ ಮಾಡ್ತಾರೆ. ಅವ್ರು ಹೇಳ್ತಾರೆ, ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ, ಮನೆ ಮಾರು ರಾಜ್ಯ ಗಿಜ್ಜ ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ ಅಂತ ಎಲ್ಲ ಹೀಗೆ ಬುದ್ಧನ ಬಗ್ಗೆ ಬರೆಯುವಾಗ, ಬುದ್ಧ ಶಬ್ದನಾದ ಧ್ವನಿಯ ಸದ್ದ ಮೀರಿದ್ದ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಿ, ನಮ್ಮ ಪ್ರಕಾರ ಸದ್ದು ಅಂದ್ರು ಅದೇ, ಶಬ್ದ ಅಂದ್ರು ಅದೇ, ಗದ್ದಲ ಅಂದ್ರು ಅದೇ, ಎಲ್ಲ ಒಂದೇ. ನಮ್ಗೆ ಸಮಾನಾರ್ಥಕಗಳ ಸೂಕ್ಷ್ಮ ವ್ಯತ್ಯಾಸವೇ ಗೊತ್ತಿಲ್ಲ. ಅದಕ್ಕೆ ನಮಗೆ ಧ್ವನಿ ಕಷ್ಟವಾಗಿರೋದು. ಸಮಾನಾರ್ಥಕಗಳ ಸೂಕ್ಷ್ಮ ವ್ಯತ್ಯಾಸ ಕಂಡ್ಕೊಳ್ಳೋದೇ ಬರದೇ ಇದ್ರೆ ಇನ್ನು ಧ್ವನಿಯ ಲಕ್ಷಾರ್ಥಗಳನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಎಲ್ಲಿ ಬರೋದಿಲ್ಲ. ಅದನ್ನ ಇವ್ರು ನೋಡಿ 4 ಪದ ಬರೆದಿರೋದ್ರಲ್ಲಿ. ಶಬ್ದ ಅಂದ್ರೆ ಏನು? ಒಂದು ಅರ್ಥವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆಡುವ ಪದ ಶಬ್ದ. ನಾದ ಅಂದ್ರೇನು? ಕೇಳಿದ್ರೆ ಕಿವಿಗೆ ಆಪಾತ ಮಧುರವಾಗಿ ಹಿತವನ್ನು ಕೊಡುವಂಥದ್ದು ನಾದ. ಸದ್ದು ಅಂದ್ರೇನು? ಸದ್ದು ಗದ್ದಲ ಎಲ್ಲವನ್ನು ಏನು ಅಂದ್ರೆ ಅಲ್ಲಿ ಅರ್ಥ ಇಟ್ಕೊಂಡು ಮಾತಾಡ್ತಾರೋ ಏನೋ ಜನ. ನನಗೆ ಅವ್ರ ಮಾತೇ ಬೇಕಿಲ್ಲ ಅಂದ್ರೆ ನಂಗೆ ಏನಾಗಿ ಕೇಳುತ್ತದ್ದು? ಗದ್ದಲವಾಗಿ ಕೇಳಿಸುತ್ತೆ. ಒಂದು ಅವ್ರ ಅರ್ಥವಿಲ್ಲದಲ್ಲೇ ಮಾಡೋ ಶಬ್ದಗಳಿಗೂ ಗದ್ದಲ ಸದ್ದು ಅಂತಲೇ ಅಂತಾರೆ. ಈಗ ಯಂತ್ರ ಸದ್ದು ಮಾಡುತ್ತೆ, ಅದು ಒಂದೇ ಸಂದೇಶ ಕೊಡೋದು, ಏನು? ಲೂಬ್ರಿಕೇಶನ್ ಸಾಲದು, ಅದಕ್ಕೊಂದು ಸ್ವಲ್ಪ ಆಯಿಲಿಂಗ್ ಮಾಡು ಅಂತ ಅಷ್ಟೇ. ಅದನ್ನು ಯಂತ್ರ ನಡೆಸೋರ್ಗೆ. ನನ್ನಂತ ಬಸ್ಸಲ್ಲಿ ಕೂತ್ಕೊಂಡು ಕೇಳೋನ್ಗೆ, ರೈಲಲ್ಲಿ ಕೂತ್ಕೊಂಡು ಅಲ್ಲಿ ಶಬ್ದ ಕೇಳೋನ್ಗೆ ನಂಗೆ ಆ ಶಬ್ದ ಇದೆಯಲ್ಲ, ಆ ಶಬ್ದಕ್ಕೆ ಏನೂ ಅರ್ಥವಿಲ್ಲ. ಅದನ್ನ ಸದ್ದು ಗದ್ದಲ ಅಂತ ಕರೀತಾರೆ. ಹಾಗಾಗಿ ಶಬ್ದನಾದ ಧ್ವನಿಯ ಸದ್ದ ಮೀರಿದ್ದ ಅಂತ ಬರೆದು. ಈಗ ನಾದ ಹೇಳಿದೆ, ಶಬ್ದ ಹೇಳಿದೆ, ಸದ್ದು ಹೇಳಿದೆ, ಗದ್ದಲ ಹೇಳಿದೆ. ಈ ಧ್ವನಿ ಹಾಗೆ ಉಳಿಸ್ಕೊಂಡಿದ್ದೀನಿ. ಯಾಕೆ ಉಳಿಸ್ಕೊಂಡಿದ್ದೀನಿ ಅಂದ್ರೆ
ಶಬ್ದಕ್ಕೂ ಧ್ವನಿಗೂ ಏನ್ ವ್ಯತ್ಯಾಸ ಅಂದ್ರೆ ಇಷ್ಟೊತ್ತಿನ ಚರ್ಚೆಯಲ್ಲಿ ನಿಮಗೆ ಸ್ಪಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಶಬ್ದಕ್ಕೆ ಒಂದರ್ಥ ಇದೆ, ಆದ್ರೆ ಧ್ವನಿಗೆ ನಾನಾ ಅರ್ಥಗಳಿವೆ. ಅಂದ್ರೆ ಒಂದು ಅರ್ಥವೂ ಇದೆ ವಾಚ್ಯಾರ್ಥ, ಅನೇಕ ಲಕ್ಷ್ಯಾರ್ಥಗಳು ಇದೆ. ಅದರಿಂದ ಅನೇಕ ಲಕ್ಷ್ಯಾರ್ಥಗಳನ್ನು ಒಂದು ಒಳಗೊಂಡಿರುವ ಒಂದು ಶಬ್ದಕ್ಕೆ ಏನಂತ ಕರೀತಾರೆ? ಧ್ವನಿ ಅಂತ ಕರೀತಾರೆ. ಆದ್ರೆ ಬುದ್ಧ ಜಗತ್ತಿನ ಸತ್ಯವನ್ನು ಅರಿಯುವಾಗ ಈ ಕಾವ್ಯಮಯದ ಕಣ್ಣು ಮುಚ್ಚಾಲೆ ಆಟ ಅವನಿಗೇನು ಬೇಕಾಗಿರ್ಲಿಲ್ಲ. ಅವನು ಸರ್ವಕಾಲಿಕವಾದಂತ ಸಾರ್ವದೇಶಿಕವಾದಂತ ಸತ್ಯ ಹುಡುಕ್ತಿದ್ದ ಅಂತ ಹೇಳಬೇಕಾಗಿತ್ತು ಬೇಂದ್ರೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಶಬ್ದದ ಅನೇಕ ಛಾಯೆಗಳನ್ನ ಎಲ್ಲ ಪದಗಳನ್ನು ಪಟ್ಟಿ ಮಾಡ್ಬಿಟ್ರು. ಶಬ್ದನಾದ ಧ್ವನಿಯ ಸದ್ದ ಮೀರಿದ್ದ ಅಂತ. ಅನೇಕ ವೇಳೆ ಏನಾಗತ್ತಪ್ಪ ಅಂದ್ರೆ ನಾವು ಆಡುವ ಮಾತನ್ನ ಧ್ವನಿಪೂರ್ಣವಾಗಿ ಆಡಿದಾಗ ಇನ್ನೊಬ್ರು ಅರ್ಥ ಮಾಡ್ಕೊಳ್ದೇ ಇದ್ದಾಗ ಅನೇಕ ದುರಂತಗಳಿಗೆ ಕಾರಣ ಆಗುತ್ತೆ. ಇದು ತುಂಬಾ ಗಮನಿಸಬೇಕಾದಂಥದ್ದು. ನಾನು ಒಂದ್ಸರಿ ನನ್ನ ವಿದ್ಯಾರ್ಥಿ ಒಬ್ಬನಿಗೆ, ಅವನು ವಿದ್ಯಾರ್ಥಿ ಅಂದ್ರೆ ಆತ ಹೈಸ್ಕೂಲ್ ಉಪಾಧ್ಯಾಯ, ಅವನ್ಗೆ ಒಂದು ವರ್ಕ್ಶಾಪ್ ಮಾಡ್ಬೇಕಾಗಿತ್ತು, ಕಾರ್ಯಶಿಬಿರ ಮಾಡ್ಬೇಕಾಗಿತ್ತು, ಪ್ರಯೋಗ ಮಾಡಿ ತೋರಿಸ್ಬೇಕಾಗಿತ್ತು, ವಿವರಣೆ ಕೊಡ್ಬೇಕಾಗಿತ್ತು. ಪ್ರಯೋಗ ಅವ್ನು ಮಾಡಿ ತೋರಿಸೋನು, ವಿವರಣೆ ನಾನಿರ್ತೀನಲ್ಲ ಅಂತ ಅವ್ನು ವಿವರಣೆ ತಿಳ್ಕೊಳಕ್ ಹೋಗ್ತಿರ್ಲಿಲ್ಲ. ಆಗ ನಾನೇನ್ ಹೇಳಿದೆ ಅಂದ್ರೆ, ನೋಡಪ್ಪ ವಿವರಣೆನೂ ನೀ ತಿಳ್ಕೊಂಡು ನಾನು ಬಂದು ಹೇಳ್ತೀನಿ ನಿಜ, ಅಕಸ್ಮಾತ್ ನಾ ಬರ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಆಗ ಆ ಕಾರ್ಯಕ್ರಮ ನಿಂತು ಹೋಗ್ಬಾರ್ದು. ಅದಕ್ಕೋಸ್ಕರ ನೀನ್ ವಿವರಣೆಯನ್ನು ಪೂರ್ಣವಾಗಿ ತಿಳ್ಕೋ. ನನ್ನ ಮೇಲೆ ಅಥವಾ ನಿನ್ನ ಮೇಲೆ ನಿಲ್ಬಾರ್ದು. ನೀನ್ ಮಾಡಿರೋ ಅಂತ ಮಾಡಿ ತೋರಿಸುವಂತ ಕೌಶಲ ನಾನು ಕಲ್ತ್ಕೊಂಡಿದ್ದೀನಿ. ನಾನು ಹೇಗೆ ಅದಕ್ಕೆ ವಿವರಣೆ ಕೊಡ್ತೀನಿ ಅನ್ನೋದನ್ನ ನೀನು ಕಲ್ತ್ಕೋಬೇಕಪ್ಪ ಅಂತ ಹೇಳಿದೆ ಆ ಟೀಚರ್ಗೆ. ಅವನೇನ್ ಹೇಳ್ದ ಅಂದ್ರೆ, ಆಮೇಲೆ ಇಷ್ಟು ನಾನು ಹೇಳಿದ್ದು, ಇದು ನಾನು ನೇರವಾಗಿ ಹೇಳಿದ್ದು, ಇದ್ರಲ್ಲಿ ಏನು ಧ್ವನಿ ಇಲ್ವೇ ಇಲ್ಲ. ಹಾಗೆ ನೋಡಿದ್ರೆ ಅವನೇನಂತ ಅರ್ಥ ಮಾಡ್ಕೊಂಡ ಗೊತ್ತಾ? ನೀವು ಬರಕ್ಕಾಗ್ದೇಲೆ ನಿಮ್ಗೆ ಹುಷಾರು ತಪ್ಪಿಟ್ರೆ, ಕಾಯಿಲೆ ಆಗ್ಬಿಟ್ರೆ, ಸತ್ತೋಗ್ಬಿಟ್ರೆ ನಾನು ಹೋಗಿ ಮಾಡ್ತೀನಿ ಯಾವ್ದನ್ನ ಕಾರ್ಯಶಿಬಿರನ, ನೀವಿದ್ರೆ ಮಾಡೋದು ಅಂತ ಅವನು ಹೇಳ್ದ. ಇಲ್ಲಿ ತೊಂದರೆ ಆದದ್ದು ಇಲ್ಲಿ. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದೆಯಾ? ನನ್ನ ಆಶಯ ಏನಪ್ಪಾ ಅಂದ್ರೆ, ನಾ ಎರಡು ಕೌಶಲ ಮತ್ತು ವಿವರಣೆ ಎರಡರಲ್ಲೂ ಇಬ್ರು ತಯಾರಾಗಿರೋಣ ಅಂತ ನಾನು ಹೇಳಿದ್ದೆ. ಅವನು ಹೇಳಿದ್ದು ನಾನು ಇಲ್ದೇ ಇದ್ರೆ ಅನ್ನೋದಕ್ಕೆ ಅಂಡರ್ಲೈನ್ ಮಾಡ್ಕೊಂಡ್ಬಿಟ್ಟು, ನೀವು ಬರಕ್ಕಾಗದೆ ಇದ್ದಾಗ ನಾವು ನಿಮ್ಮನ್ನು ಬಿಟ್ಬಿಟ್ಟು ನಾನು ಒಬ್ಬನೇ ಹೊಟ್ಟೋಗ್ತೀನಿ ಅಂತ ಅವನ ಅರ್ಥ ಮಾಡ್ತೀನಿ. ಹೀಗೆ ಅನೇಕ ಸರಿ ನಾವು ಸಾಮಾನ್ಯ ಸಂಭಾಷಣೆಯಲ್ಲಿ ಹೇಳುವ ಆಶಯಕ್ಕೆ ವಿಭಿನ್ನವಾಗಿ ನಾವು ಹೇಳಿದಂತ ನಿರ್ಗುಣವಾದ ಸತ್ಯವನ್ನ ಗುಣೀಭೂತ ಮಾಡಿದರೆ ಈ ಗುಣೀಭೂತ ವ್ಯಂಗ್ಯದ ಇದು ಅಪಾಯ ಇದು. ಹೀಗಾಗಿ ಅನೇಕ ಪದ್ಯಗಳು, ಅನೇಕ ಸಂಭಾಷಣೆಗಳು ಅಪಾರ್ಥಕ್ಕೆ ಒಳಗಾಗಿದೆ ನಮ್ಮ ಸಮಾಜದಲ್ಲಿ ಅನ್ನುವಂಥದ್ದನ್ನ ನಾವು ತೆಗೆದುಹಾಕೋ ಹಾಗಿಲ್ಲ. ಅದಕ್ಕೆ ತುಂಬಾ ಪ್ರಸಿದ್ಧವಾದಂಥ ಒಂದು ಪದ್ಯ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೀನಿ. ಆದರೂ ಈ ವಿಷಯ ಕಷ್ಟ ಆಗಿರೋದ್ರಿಂದ ಉದಾಹರಣೆಯನ್ನ, ಹಳೆಯ ಉದಾಹರಣೆಯನ್ನೇ ತಗೊಳ್ತೀನಿ, ತಾವು ಅನ್ಯತಾ ಭಾವಿಸಬಾರ್ದು. ಸರ್ವಜ್ಞ ಒಂದು ಪದ್ಯ ಬರೆದಿದ್ದಾನೆ. ಏನಂತ ಅಂದ್ರೆ, ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗರು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹೇಳ್ತಾನೆ. ಸರ್ವಜ್ಞ ಅಂದ್ರೇನು? ಸಾಲ ತಗೊಳ್ಳುವಾಗ ತುಂಬಾ ಹಾಲನ್ನ ಊಟ ಮಾಡಿದಾಗಿರುತ್ತೆ, ಸಾಲ ವಾಪಸ್ ತೀರ್ಸುವಾಗ ತುಂಬಾ ಕಷ್ಟ ಆಗತ್ತೆ ಅಂತ. ಇದರಲ್ಲಿ ನೇರವಾಗಿದೆ. ಅಂದ್ರೆ ಸಾಲ ತಗೊಳ್ಬೇಡ್ರಪ್ಪ, ಸಾಲ ತೀರ್ಸುವಾಗ ಕಷ್ಟ ಪಡಬೇಡಿ ಅಂತ ಈ ಪದ್ಯದ ಅರ್ಥ. ಅದನ್ನ ವ್ಯಂಗ್ಯ ಅರ್ಥ ಮಾಡ್ಕೊಂಡು ಅವ್ರು ಯಾರೋ ಹೇಳ್ತಿದ್ರು, ಈ ಸರ್ವಜ್ಞ ಹೇಳ್ತಿರೋ ಸಾಲ ಮಾಡಬೇಡಿ ಅಂತ ಅಲ್ಲ. ಅವ್ನು ಏನ್ ಹೇಳ್ತಿದ್ದಾನೆ ಸರ್ವಜ್ಞ ಅಂತಂದ್ರೆ, ಯಾರು ಸಾಲ ಕೊಡದೇ ಇದ್ದಾಗ ಕೀಲು ಮುರಿತಾರೋ ಅಂಥವ್ರ ಹತ್ರ ಸಾಲ ಮಾಡಬೇಡಿ, ಕೀಲು ಮುರಿದೇ ಇರೋರ ಹತ್ರ ಸಾಲ ಮಾಡಿ ಅಂತ ಸರ್ವಜ್ಞ ಹೇಳಿದಾನೆ ಅಂತ ಅವರು ಅರ್ಥೈಸಿದ್ರು. ಇದೊಂದು ಚಲನಚಿತ್ರದಲ್ಲಿ ಈ ಸಂಭಾಷಣೆ ಬಂತು. ಚಿತ್ರದ ಹೆಸರು ಉಯ್ಯಾಲೆ ಅಂತ, ಬಾಲಕೃಷ್ಣ ಅಂತ ನಟ ಮಾಡಿದ ಅಭಿನಯದಲ್ಲಿ ಈ ವಾಕ್ಯ ಬಂತು. ಅದು ಬಿಡಿ, ಇನ್ನೂ ಒಂದು ಸರ್ವಜ್ಞನ ವಚನನೇ ತಗೊಂಡ್ರೆ ಅನೇಕ ಸಾರಿ ಈ ತರ ತಪ್ಪರ್ಥ ಬರುತ್ತೆ ಅನ್ನಕ್ಕೆ ಹೇಗಾಗತ್ತೆ ಅಂದ್ರೆ, ಈಗ ಇದನ್ನ ಕರೆಯದೆ ಬರುವನ ಬರೆಯದೆ ಓದುವನ ಬರಿಗಾಲಲ್ಲಿ ನಡೆಯುವನ ಕೆರದಲ್ಲಿ ಹೊಡೆಯಿಂದ ಸರ್ವಜ್ಞ ಅಂತಿದೆ. ಇದನ್ನ ನಮ್ಮ ಜನ ಓದ್ಬಿಟ್ಟು ಕರೆಯದೆ ಬರುವನ ಅಂದ್ರೆ ಯಾರು ಕರೆಯದೇ ಇದ್ದಾಗ ಹೋಗ್ಬಾರ್ದು, ಹೋದರೆ ಅದು ಅವಮಾನ
ಅನ್ನೋ ಅರ್ಥದಲ್ಲೇ ಅವ್ರು ತಗೊಂಡ್ರು. ಆದ್ರೆ ಸರ್ವಜ್ಞನ ಅರ್ಥ ಇದ್ದದ್ದು ಹಾಗಲ್ವೇ ಅಲ್ಲ. ಯಾಕೆಂದ್ರೆ ಕರೀದೆ ಅವನು ಹೋಗ್ತಿದ್ದವನು ಭಿಕ್ಷುಕ ಕರೀದೆಲೆ ಹೋಗ್ತಾನೆ. ತಾನೇ ಕರೀದೆಲೆ ಎಲ್ರ ಮನೆಗೂ ಹೋದಂತ ಸರ್ವಜ್ಞ ಆಗ ಬರೆಯಕ್ ಸಾಧ್ಯನಾ? ಇಲ್ಲ. ಅದರಿಂದ ಈ ವಾಚ್ಯಾರ್ಥವನ್ನ ಇದು ಅಜಹಲ್ ಲಕ್ಷಣ. ಆ ಕರೆಯದೆ ಬರುವವನ್ನ ಪೂರ್ತಿ ತಿರಸ್ಕರಿಸ್ಬಿಟ್ಟು ಇನ್ನೊಂದು ಅರ್ಥ ತಗೋಬೇಕು, ಲಕ್ಷಾರ್ಥ ತಗೋಬೇಕು. ಲಕ್ಷಾರ್ಥ ಏನೆಲ್ಲ ತಗೋಬಹುದು ಅಂದ್ರೆ, ಕರೆಯದೆ ಬರುವವನ ಅಂದ್ರೆ ಕೋಪ ಅಂತ ಅರ್ಥ ಮಾಡ್ತಾರೆ, ಚಿಂತೆ ಅಂತ ಅರ್ಥ, ಯಾರು ಬೇಕು ಅಂತಾರೆ ಚಿಂತೆನ, ದುಃಖ ಅಂತ ಅರ್ಥ ಮಾಡ್ಕೊಬಹುದು, ಆವೇಶ ಅಂತ ಅರ್ಥ ಮಾಡ್ಕೊಬಹುದು. ಆದ್ರಿಂದ ಈ ಧ್ವನಿ ಇದೆಯಲ್ಲ, ಆ ಧ್ವನಿಯನ್ನ ವಾಚ್ಯಾರ್ಥ ಒಂದೇ ಇಟ್ಕೊಂಡು ನಾನಾ ಕವಲುಗಳು ಹೊಡೆದ್ ಬಿಡೋದ್ರಿಂದ ಏನಾಗುತ್ತೆ? ಯಾವ ಕವಲು ಸರಿ ಇದ್ರಲ್ಲಿ? ಒಂದೇ ಕಾಂಡ, ಮರದ ಬಂಡೆ ಒಂದೇ, 4 ಕಾಂಡಗಳಾಗಿದೆ, 4 ಶಾಖೆಗಳಾಗಿದೆ. ಇದ್ರಲ್ಲಿ ಯಾವ್ದು ಸರಿ ಯಾವ್ದು ಸರಿಗಿಲ್ಲ ಹೇಳೋದ್ ಕಷ್ಟ. ಹಾಗೆ ಬರೆಯದೆ ಓದುವನ ಅಂತಂದ್ರೆ ಮೊದ್ಲು ಬರಿಬೇಕು ಆಮೇಲೆ ಓದ್ಬೇಕು ಅಂತ ನಾವು ಆಡು ಭಾಷೆಯಲ್ಲಿ ವಾಚ್ಯಾರ್ಥದಲ್ಲಿ ಹೇಳ್ತೀವಿ. ಆದ್ರೆ ಅವ್ನು ಹೇಳಿದಿರೋದು ಹಣೆ ಬರೆದಿರೋದಿಲ್ಲ, ಎಲ್ಲೋ ಯಾರ ಹಣೆ ಮೇಲೂ ಏನು ಬರೆದಿರೋದಿಲ್ಲ. ಅದನ್ನು ಓದ್ತಾನೆ ಇದ್ರೆ ಜ್ಯೋತಿಷ ಹತ್ರಕ್ಕೆ ಹೋಗ್ಬೇಡ, ನೀನ್ ಮನಸ್ಸು ದುರ್ಬಲ ಮಾಡ್ಕೋಬೇಡ ಅಂತ ಅವ್ರು ಹೇಳಿದ್ರು. ಹೀಗಾಗಿ ಅರಸಿಕರ ಮುಂದೆ ಕಾವ್ಯ ಇದೆಯಲ್ಲ, ನಿರೂಪಣೆ ತುಂಬಾ ಅಪಾಯಕಾರಿಯಾದ್ದು ಅಂತ. ಅದಕ್ಕೆ ಹೇಳ್ತಾನೆ, ನಾನು ಮಾಡಿರೋ ಎಲ್ಲ ಕರ್ಮಗಳಿಗೂ ಒಟ್ಟಿಗೆ ಫಲ ಕೊಡು, ಸಹಿಸ್ಕೋತೀನಿ. ಆದ್ರೆ ಅರಸಿಕೇಶು ಕಾವ್ಯ ನಿವೇದನ ಶಿರಸಿ ಮಾಲಿಕ ಅಂತ ಹೇಳಿ ಒಬ್ಬ ಕವಿ ಬರೀತಾನೆ. ಅರಸಿಕರಾದವ್ರ ಮುಂದೆ ಕವಿತ್ವ ನಿವೇದನ ಮಾಡೋದನ್ನ ಮಾತ್ರ ನನ್ನ ಹಣೆಯಲ್ಲಿ ಬರಿಬೇಡ ಅಂತ ಬ್ರಹ್ಮನ್ ಕೇಳ್ತಾನೆ. ಏನ್ ಕರ್ಮ ಕೊಡು ಸಹಿಸ್ತೀನಿ ಅಂತ. ಅಂದ್ರೆ ಎಷ್ಟು ವೇದನೆ ಆಗುತ್ತೆ ನಾವು ಹೇಳುವ ಅರ್ಥದಲ್ಲಿ ಗ್ರಹಿಸದೆ ಬೇರೆ ಅರ್ಥದಲ್ಲಿ ಗ್ರಹಿಸಿದ್ರೆ ಅಂತ. ಆ ಅಪಾಯ ರಸದಲ್ಲಿ ಇಲ್ಲ, ಧ್ವನಿಯಲ್ಲಿ ಇದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ನಿರೂಪಣೆ ಮಾಡೋದ್ರಿಂದ ಅನೇಕರು ಕಾವ್ಯವನ್ನ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಬಿಟ್ಟಾಗ ಅನೇಕ ವೇಳೆ ನಮ್ಗೆ ನೋವಾಗುತ್ತೆ. ಯಾಕಂದ್ರೆ ಮೂಲ ಆಶಯ ಅದಲ್ವೇ ಅಲ್ಲ. ಯಾರೋ ಒಬ್ರು ಅಕ್ಕಮಹಾದೇವಿ ವಚನನ ಆಕೆ ಹೇಳಿದಾಳೆ, ಹಸಿವಾದರೆ ಇದು ಭಿಕ್ಷಾನ್ನಗಳು ಉಂಟು, ತೃಷೆಯಾದರೆ ಕೆರೆ ಬಾವಿಗಳು ಉಂಟು ಅಂತ ಅವ್ರು ವಿವರಿಸ್ತಿದ್ದಾರೆ. ಅಕ್ಕಮಹಾದೇವಿ ಇದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ, ಅಲ್ಲಿ ಬೇಕಾದಷ್ಟು ಕೆರೆ ಇತ್ತು, ಬಾವಿ ಇತ್ತು, ಅದರಿಂದ ಹಾಗೆ ಬರದ್ಲು ಅಂತ. ಅದು ಜಿಯೋಗ್ರಫಿಲಿ ಅನಲೈಸ್ ಮಾಡ್ಬೇಕಾ ಅಥವಾ ಮನಸ್ಥಿತಿ? ನೀರ್ ಕುಡ್ಕೊಂಡೆ ಹಾಯಾಗಿರ್ತೀನಿ, ಭಿಕ್ಷೆ ಬೇಡ್ಕೊಂಡೆ ಹಾಯಾಗಿರ್ತೀನಿ ಇನ್ನೋರು ದುಡಿದು ಸಂಪಾದನೆ ಮಾಡ್ಬೇಕಾಗಿಲ್ಲ. ಸತ್ಯಾನ್ವೇಷಕರಿಗೆ ದುಡಿಮೆ ಮುಖ್ಯ ಅಲ್ಲ ಅಂತ ಆಕೆ ಹೇಳ್ತಿದ್ದಾಳೆ ಅಂತ ಅರ್ಥ ಮಾಡ್ಕೋಬೇಕು. ಇದು ಅತ್ಯಂತ ನಿಗೂಢವಾದದ್ದು. ಹೀಗಾಗಿ ನಮ್ಮ ಧ್ವನಿ ಗುಣ ಇಲ್ದಲೇನೆ ನಾವೇನ್ ಮಾಡ್ಕೊಂಡ್ಬಿಟ್ಟಿದೀವಪ್ಪ ಈಗ ಅಂದ್ರೆ, ನಮ್ಮ ಅರ್ಥೈಸುವಿಕೆನ ಅನೇಕ ವಿಕಾರಗಳಿಗೆ ಒಳಪಡಿಸ್ಬಿಟ್ಟಿದೀವಿ ಅಂತ. ಹಾಗಾಗಿ ಬರಿಗಾಲಲ್ಲಿ ನಡೆಯುವನ ಕರದಲ್ಲಿ ಹೊಡಿ ಅಂತ. ಆದ್ರೆ ಸರ್ವಜ್ಞನೇ ಬರಿಗಾಲಲ್ಲಿ ನಡೀತಾ ಇದ್ದೋನು ಹಾಗೆ ಬರೆಯಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಆದ್ದರಿಂದ ಇಲ್ಲಿ ಕೇವಲ ಅರ್ಥೈಸುವುದರ ಜೊತೆಗೆ ಸಹಾನುಭೂತಿ ಪರವಾಗಿ ಕಾವ್ಯವನ್ನು ಓದಿದರೆ ಧ್ವನಿ ಅರ್ಥ ಆಗುತ್ತೆ ಅನ್ನುವಂಥದ್ದು ಒಂದು ಮೂಲ್ಯವಾದ ಸತ್ಯವನ್ನ ನಿಮ್ಮ ಮುಂದೆ ನಾನು ಹೇಳಬೇಕಾಗಿದೆ. ಸಹಾನುಭೂತಿ ಪರವಾಗಿ ನೋಡ್ಬೇಕೆ ಹೊರತು ಖಂಡಿಸುವ ದೃಷ್ಟಿಯಿಂದ ನೋಡುವಂಥದ್ದಲ್ಲ ಅಂತ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಮೀನಿಂಗ್ ಆಫ್ ದಿ ಟೆಕ್ಸ್ಟ್ ಡಿಪೆಂಡ್ಸ್ ಅಪಾನ್ ಕಂಟೆಕ್ಸ್ಟ್ ಅಂತ. ಯಾವ ಸಂದರ್ಭದಲ್ಲಿ ಅದನ್ನ ಅರ್ಥ ಮಾಡ್ಕೋತಿದೀವಿ ಅಂತ ನಾವು ಅನ್ಕೊಂತಿದೀವೋ ಆ ಸಂದರ್ಭ, ಆ ಬೇರೆ ವಿವರಣೆಗಳಿಗೆಲ್ಲ ಪೂರಕವಾಗಿ ನಾವು ಅರ್ಥೈಸ್ಬೇಕೆ ಹೊರತು ಖಚಿತವಾದ ಅರ್ಥ ನನಗ್ ತೋಚಿದ್ದೇ ಖಚಿತವಾದ್ದು ಅಂತ ಜಗಳಕ್ಕೆ ದಾರಿ ಮಾಡ್ಕೋಬಾರ್ದು ಅನ್ನುವಂಥದ್ರಿಂದ ಕಂಟೆಕ್ಸ್ಚುಯಲ್ ಆಗಿ ನಾವು ಧ್ವನಿಯ ಅರ್ಥ ಹುಡುಕ್ಬೇಕೆ ಹೊರತು ಕಂಟೆಕ್ಸ್ಟ್ ಇಂದ ಔಟ್ ಆಫ್ ಕಂಟೆಕ್ಸ್ಟ್ ತೆಗೆದ್ಬಿಟ್ಟು ಅಲ್ಲಿ ಸಂತೋಷದ ಭಾವ ಹೇಳೋದನ್ನ ವ್ಯಂಗ್ಯದ ಭಾವ ಅಂತ ಭಾವಿಸಿದರೆ ಈಗ ಅನೇಕ ಸರಿ ಹಾಗಾಗತ್ತೆ ನೋಡಿ. ನೀನ್ ಮಹಾ ಬುದ್ಧಿವಂತ ಬಿಡಪ್ಪ, ನೀನ್ ಬೃಹಸ್ಪತಿ ಕಣಯ್ಯ ಅಂದ್ರೆ ನೀನ್ ದಡ್ಡ ಅಂತ ನಾವು ಅರ್ಥ ಮಾಡ್ಕೋಬಹುದು. ಹೀಗಾಗೋದ್ರಿಂದ ಈ ಧ್ವನಿಯ ಅರ್ಥೈಸುವಿಕೆಯಲ್ಲಿ ತುಂಬಾ ಸಂಯಮ ಮತ್ತು ಸಮಾಧಾನ ಬೇಕಾಗುತ್ತೆ. ಮೂಲ ಆಶಯದಿಂದ ತುಂಬಾ ದೂರ ಹೋಗಿ ಅರ್ಥ ಮಾಡುವಂಥದ್ರಿಂದ ಅಪಾರ್ಥಗಳ ಅಷ್ಟೇ ಅಲ್ಲ, ಕಲಹಗಳಿಗೆ ಕೂಡ ಇದು ದಾರಿ ಮಾಡಿಕೊಡುತ್ತೆ. ಇಷ್ಟಾದ್ರೂ ಧ್ವನಿ ಅವನು ಆನಂದವರ್ಧನ ಹೇಳ್ತಾನೆ, ಕಾವ್ಯಾಸ್ಯ ಆತ್ಮ ಧ್ವನಿ. ರಸ ಹೇಗೆ ಕಾವ್ಯಕ್ಕೆ ಆತ್ಮವೋ ಇದಕ್ಕೆ ಧ್ವನಿಯೂ ಕೂಡ ಆತ್ಮ ಅಂತ ಹೇಳ್ತಾನೆ. ಹಾಗೆ ನೋಡಿದ್ರೆ ರಸಕ್ಕಿನ್ನ ಧ್ವನಿಗೆ ಆತ್ಮ ಅನ್ನುವಂಥದ್ದು ತುಂಬಾ ಹೊಳೆಯುವಂಥದ್ದು. ಯಾಕೆಂದ್ರೆ ಆತ್ಮಕ್ಕೆ
ಒಟ್ಟಾರೆ ಆಶಯದ ಪೂರಕವಾಗಿದೆ ಇರುತ್ತೆ ಆತ್ಮ. ದೇಹಕ್ಕೆ 108 ಬಯಕೆಗಳು. ಹಾಗಾಗಿ ಲಕ್ಷ್ಯಾರ್ಥ ಇದೆಯಲ್ಲ, ಆ ಲಕ್ಷ್ಯಾರ್ಥದ ಆಧಾರದ ಮೇಲೆ ವಾಚ್ಯಾರ್ಥ ಇದೆಯಲ್ಲ, ಅದು ಆತ್ಮ ವಾಚ್ಯಾರ್ಥದ ಆಧಾರದ ಮೇಲೆ ಲಕ್ಷ್ಯಾರ್ಥನ ಅರ್ಥ ಮಾಡ್ಕೋಬೇಕಾದ್ರಿಂದ ಮನುಷ್ಯನ ವರ್ತನೆಯಲ್ಲಿ ಎರಡನ್ನೂ ಸೇರಿಸ್ಕೋಬೇಕು. ಏನೂ ಬೇಡದೇ ಇರುವ ಆತ್ಮ, ಎಲ್ಲವೂ ಬೇಕೆನ್ನುವ ದೇಹ, ಎರಡೂ ಸೇರಿ ಮನುಷ್ಯನ ನಿರ್ಧಾರ. ಅದರಿಂದ ಒಂದು ರೀತಿಯಲ್ಲಿ ಧ್ವನಿಯ ವಾಚ್ಯಾರ್ಥ ಲಕ್ಷ್ಯಾರ್ಥಗಳ ಗೋಜಲಿಗೂ ದೇಹದ ಆತ್ಮದ ಒಂದು ಗೊಂದಲಗಳಿಗೂ ಒಂದೇ ಕಾರಣ ಅನ್ನೋ ದೃಷ್ಟಿಯಿಂದ ಕಾವ್ಯಾಸ್ಯಾತ್ಮ ಧ್ವನಿ ಎನ್ನುವಂಥದ್ದು ಆನಂದವರ್ಧನನ ಮಾತು. ಬೇರೆ ಇನ್ನು ರೀತಿರಾತ್ಮ ಕಾವ್ಯಸ ಅಂತ ಇನ್ನೊಂದಿದೆ. ಆ ಕಾವ್ಯಕ್ಕೆ ರೀತಿ ಅನ್ನೋದೇ ಆತ್ಮ ಅಂತ. ಹಾಗೆ ಎಲ್ಲವನ್ನೂ ಆತ್ಮ ಅಂತ ಕರೆಯೋ ಚಟದಲ್ಲಿ ಎಲ್ಲರೂ ಕರೆದಿರ್ಬೋದು. ಅಂದ್ರೆ ಮುಖ್ಯವಾದದ್ದು ಸ್ಪಾನ್ಸರ್ ಮಾಡೋದು ಆತ್ಮ ತಾನೆ. ನಮ್ಮ ದೇಹ ಇದೆಯಲ್ಲ, ಪಂಚಭೂತಗಳಿಂದ ಆಗಿರೋ ದೇಹ ಆಕ್ಟಿವ್ ಆಗಿರೋದು ಆತ್ಮದಿಂದ ಅನ್ನೋ ಒಂದು ಚೈತನ್ಯ ಅಂದ್ರೆ ಅದೇ ಪ್ರಾಯೋಜಕವಾದದ್ದು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಬಳಸಿರಬಹುದು. ಆದ್ರೆ ಧ್ವನಿಗೆ ಕಾವ್ಯಾಸ್ಯಾತ್ಮ ಧ್ವನಿಗಿ ಅಂತ ಅನ್ನೋದು ಹೊಂದಿಕೊಂಡ ಹಾಗೆ ರೀತಿರಾತ್ಮ ಕಾವ್ಯಾಸ್ಯ ಅನ್ನೋದಕ್ಕೆ ಹೊಂದ್ಕೊಂಡಿರೋದಿಲ್ಲ ಅಂತ ನಿಮ್ಗೆ ನೆನಪು ಮಾಡ್ತಾ, ಇನ್ನು 2 ಕಂತುಗಳಲ್ಲಿ ಮಾಡ್ಬೇಕಾದ್ದನ್ನ ಕಷ್ಟಪಟ್ಟು ಒಂದು ಕಂತಲ್ಲೇ ಮುಗಿಸಿದ್ದೇನೆ. ತಮ್ಗೆ ಇದು ಹೊರೆ ಅಂತ ಅನ್ಸಿದ್ರೆ ನನ್ನ ಕ್ಷಮೆ ಇರಲಿ. ಯಾಕೆಂದ್ರೆ ಇದನ್ನ ಸರಳವಾಗಿ ಹೇಳೋದು ಕಷ್ಟ. ಅಥವಾ ಇಷ್ಟ ಅಂತ ಅನ್ಸಿದ್ರೆ ಈ ಕಾವ್ಯ ಭಾಷೆಯನ್ನ ಕಲಾತ್ಮಕ ಮಾಡಿರೋ ಮಹನೀಯರು, ವಿಮರ್ಶಕರು, ಮೀಮಾಂಸಕರು ಅವ್ರನ್ನೆಲ್ಲ ಅರ್ಥೈಸಿ ಬರೆದಿರುವಂತ ಪುಸ್ತಕ ಎಲ್ಲವೂ ಕೂಡ ಕಾರಣ ಅಂತ ಹೇಳ್ತಾ, ನೀವು ಧ್ವನಿ ರಸ ಎರಡನ್ನೂ ಇನ್ನೂ ಪರಿಪೂರ್ಣವಾಗಿ ಸ್ಪಷ್ಟವಾಗಿ ತಿಳ್ಕೊಬೇಕು ಅಂತಾದ್ರೆ, ನಿಧಾನವಾಗಿ ಓದ್ತಾ ತಿಳ್ಕೊಬೇಕು ಅನ್ನೋದಾದ್ರೆ ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಒಂದು ಪುಸ್ತಕ ಇದೆ. ಅದನ್ನು ಬರೆದಿರೋರು ತೀನಂ ಶ್ರೀಕಂಠಯ್ಯನವರು. ಅದು ಭಾರತೀಯ ಭಾಷೆಗಳಲ್ಲೇ ಅಪೂರ್ವವಾದದ್ದು ಅಂತ ಪರಿಗಣಿಸಲಾಗಿದೆ. ಎಲ್ಲ ಲಕ್ಷಣಗಳು, ಎಲ್ಲ ಅಲಂಕಾರಗಳನ್ನು ತುಂಬಾ ಚೆನ್ನಾಗಿ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಧ್ವನಿಗೆ 2-3 ಅಧ್ಯಾಯ ಇದೆ ನಂಗೆ ಗೊತ್ತಿರೋ ಹಾಗೆ. ರಸಕ್ಕೂ ಕೂಡ ಅನೇಕ ಅಧ್ಯಾಯಗಳಿದೆ. ಅದನ್ನು ಓದ್ಬೇಕು ಅಂತ, ಓದೋದಕ್ಕೆ ನನ್ನ ಮಾತು ಪ್ರೇರಣೆ ಆದ್ರೆ ಅದು ಸಾರ್ಥಕ ಅಂತ ನಾನು ಭಾವಿಸ್ಕೊತೀನಿ. ಮಾಡುವ ಕೆಲಸವನ್ನ ನನಗೆ ಧ್ವನಿಯ ಬಗ್ಗೆ ಮಾತಾಡೋದು ಕಷ್ಟ ಅಲ್ಲ, ಒಂದೇ ಕಂತಿಗೆ ಇಳಿಸುವ ಅದು ಕಷ್ಟ ಆಗಿತ್ತು. ಆದ್ರೆ ನನ್ನದೇ ಆದ ರೀತಿಯಲ್ಲಿ ಹೇಳಿದ್ದೇನೆ. ಕೇಳಿದ ನಿಮ್ಮೆಲ್ಲರಿಗೂ ವಂದನೆಗಳು ಮತ್ತು ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ದೀನಿ. ನಮಸ್ಕಾರ. ಗುಣೀಭೂತ ವ್ಯಂಗ್ಯ ಚಿತ್ರನ ಪ್ರಕೃತಿಯ ವಿದ್ಯಮಾನಗಳಾಗಲಿ ಆತ್ಮದ ಸ್ವಭಾವವಾಗಲಿ ಅದಕ್ಕೆ ಯಾವ ಗುಣವೂ ಇಲ್ಲ. ಆದರೆ ಆ ಗುಣವಿಲ್ಲದ ಬೆಳದಿಂಗಳನ್ನ ನನಗೆ ಬೇಕಾದ ಗುಣವನ್ನ ಆರೋಪಿಸಿ ವಿವರಿಸ್ತೇನಲ್ಲ, ಅದಕ್ಕೆ ಗುಣೀಭೂತ ಅಂದ್ರೆ ಗುಣದಿಂದ ಕೂಡಿದ ವ್ಯಂಗ್ಯ ಚಿತ್ರ. ಅಂದ್ರೆ ಆ ನಿರ್ಗುಣವಾದಕ್ಕೆ ಗುಣವತ್ವವನ್ನ ಆರೋಪ ಮಾಡುವಂತಹದ್ದು ಇದೆಯಲ್ಲ, ಅದು ಗುಣೀಭೂತ ವ್ಯಂಗ್ಯ ಚಿತ್ರ ಅಂತ ಹೇಳ್ತಾರೆ. ಈಗ ದೇವರು ಸರ್ವಾಂತರ್ಯಾಮಿ ಅಂತೀವಿ, ಆದ್ರೂ ದೇವಸ್ಥಾನಕ್ಕೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಮತ್ತೆ ಕಾಶಿಗೆ ಹೋಗ್ತೀವಿ. ಅದೇನದು? ನಾನು ಶಾಂತವಾದವನು, ನಾನು ಆ ತರ ಸರ್ವಾಂತರ್ಯಾಮಿ ಅನಂತ ದೇವರನ್ನ ಕಾಣ್ಲಾರೆ, ನನ್ನದೇ ವಿಧಾನದಲ್ಲಿ ನಾನು ದೇವರನ್ನ ಹೋಗಿ ನೋಡ್ಕೊಂಡ್ ಬರ್ತೀನಿ ಅನ್ನೋ ಅರ್ಥ. ಹೀಗಾಗಿ ಗುಣೀಭೂತ ವ್ಯಂಗ್ಯ ಚಿತ್ರ ಯಾಕಪ್ಪ ಅಂದ್ರೆ, ನಾನು ಗುಣವನ್ನು ಬಿಟ್ಟು ಇರಲಾರೆ, ನನ್ನ ಬದುಕೆಲ್ಲ ಗುಣಗಳ ಮೂಲಕವೇ ಪ್ರಪಂಚನ ಅರ್ಥ ಮಾಡ್ಕೊಳ್ಳೋದು, ಆ ನಿರ್ಗುಣವಾಗಿ ಇರಲಾರೆ. ಆದ್ರಿಂದ ವಾದದಕ್ಕೆ ಗುಣತ್ವವನ್ನು ಆರೋಪಿಸುವುದಕ್ಕೆ ಗುಣೀಭೂತ ವ್ಯಂಗ್ಯ ಚಿತ್ರ ಅಂತ ಕರೀತಾರೆ. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಿದ್ದೀನಿ ಅನ್ಕೊಂಡಿದ್ದೀನಿ. ನೀವು ಇನ್ನೂ ಅದೇ ಇದನ್ನ ಭಾರತೀಯ ಕಾವ್ಯ ಎಲ್ಲರೂ ಇಟ್ಕೋಬೇಕಾ, ಕನ್ನಡಿಗರೆಲ್ಲರೂ ಹೆಮ್ಮೆಯಿಂದ ಇಟ್ಕೋಬೇಕಾದ ಪುಸ್ತಕ ಅದು. ದಯಮಾಡಿ ತಗೊಂಡು ಓದಿ. ಸರ್ ನಮಸ್ಕಾರ. ಹೇಳಪ್ಪ. ಸರ್ ತುಂಬಾ ಚೆನ್ನಾಗಿತ್ತು. 1 ಗಂಟೆ ಹೆಂಗ್ ಕಳೀತೋ ಗೊತ್ತಾಗ್ಲಿಲ್ಲ. ಗೂಢ ಭಾಷೆ, ಸಮಾಧಿ ಭಾಷೆ
ಅಂತೂ ನಾವು ಬಳಕೆ ಮಾಡ್ತೀವಲ್ಲ ಸರ್, ಹ್ಮ್ ಹ್ಮ್ ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆ ಸರ್? ಧ್ವನಿ ಸಂಬಂಧ ಇದೆ, ಸಂಬಂಧ ಇದೆ. ಈಗ ನೋಡಿ, ಈಗ ಏನಾಗಿದೆ ಅಂತಂದ್ರೆ, ಭಾಷೆ ತಗೊಳ್ಳಿ, ನಮ್ಮ ಭಾಷೆ ತಗೊಳ್ಳಿ. ಏನದು ನಮ್ಮ ಭಾಷೆ? ನಮ್ಮ ಭಾಷೆ ಇಂದ್ರಿಯಗಳಲ್ಲಿ ಕಂಡದ್ದನ್ನ ಹೆಸರಿಟ್ಟು ಗುಣ ಇಟ್ಟು ನಾವು ಭಾಷೆ ಸೃಷ್ಟಿ ಮಾಡಿದ್ದೀವಿ. ಆದ್ದರಿಂದ ಶಾಂತ ದೇಹವು ಶಾಂತವಾಗಿ ಇದು ಅನಂತವಾದ ಜಗತ್ತನ್ನ ಶಾಂತವಾಗಿ ನೋಡಿ ಶಾಂತವನ್ನು ವಿವರಿಸುವ ಸಲುವಾಗಿ ರೂಢಿಸಿಕೊಂಡಿರುವ ಭಾಷೆ ನಮ್ಮ ಭಾಷೆ. ಅದರಲ್ಲಿ ಅನಂತನಾದ ಪರಮಾತ್ಮನನ್ನ ಹೇಳಬೇಕು ಅಂತ ಅನ್ನೋದಾದ್ರೆ ಧ್ವನ್ಯಾತ್ಮಕವಾಗಿ ಅಲ್ದಲೇನೆ ಬೇರೆ ಇನ್ ಹೇಗೆ ಹೇಳಕ್ ಸಾಧ್ಯ? ಆದ್ದರಿಂದ ಈ ಧ್ವನಿ ಅನ್ನೋದು ಅನಿವಾರ್ಯ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ ಸೂಚ್ಯವಾಗಿ. ಹಾಗೆ ಹೇಳಿದಾಗೆ ಇದರಲ್ಲಿ ಕೂಡ ಈಗ ಅದಕ್ಕೆ ಬ್ರಹ್ಮ ಅನ್ನೋ ಪದಕ್ಕೆ ಮೌನ ಅಂತ ಅರ್ಥ ಇದೆ. ಯಾಕೆಂದ್ರೆ ಬ್ರಹ್ಮದ ವ್ಯಕ್ತ ರೂಪ ಪ್ರಕೃತಿ, ಆ ಪ್ರಕೃತಿ ಅನಂತವಾದದ್ದು. ಆ ಅನಂತವಾದ ಪ್ರಕೃತಿಯಲ್ಲಿ ನಾನು ಗ್ರಹಿಸುವುದು ಇಂದ್ರಿಯಗಳ ಮೂಲಕ ಇನ್ನೂ ಚಿಕ್ಕದು. ಅಂದ್ರೆ ಒಂದು ದೊಡ್ಡ ವೃತ್ತ ತಗೊಂಡ್ಬಿಟ್ಟು ಅದ್ರಲ್ಲಿ ಒಂದ್ ಸಣ್ಣ ವೃತ್ತ ಹಾಕಿ ಅದ್ರಲ್ಲಿ ಒಂದ್ ಸಣ್ಣ ವೃತ್ತ ಹಾಕ್ತಿವಲ್ಲ, ಆ ಮೂರನೇ ಸಣ್ಣ ವೃತ್ತ ಇದೆಯಲ್ಲ, ವೃತ್ತದೊಳಗಿನ ವೃತ್ತದೊಳಗಿನ ವೃತ್ತ, ಅದು ಭಾಷೆ. ಆದ್ದರಿಂದ ಈ ಸಣ್ಣ ವೃತ್ತದ ಭಾಷೆಯಲ್ಲಿ ದೊಡ್ಡ ವೃತ್ತವನ್ನ ವಿವರಿಸೋಕ್ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ನಾವು ಅದನ್ನ ಅದೇ ಶಾಖಾಚಂದ್ರ ನ್ಯಾಯವಾಗಿ ಲಕ್ಷ್ಯಾರ್ಥದ ಸೂಚನೆ ಮೂಲಕನೇ ದೈವದ ಚರ್ಚೆ ಮಾಡ್ಬೇಕಾಗತ್ತೆ, ಸಮಾಧಿಯ ಚರ್ಚೆ ಮಾಡ್ಬೇಕಾಗತ್ತೆ. ಆದ್ದರಿಂದನೇ ನಾನು ಒಂದು ಉಪನ್ಯಾಸ ಮಾಡ್ಬೇಕು ಅಂತಿದ್ದೆ, ಕೊನೆಗೂ ಮಾಡ್ಲಿಲ್ಲ ಅದನ್ನ. ಏನಪ್ಪಾ ಅಂದ್ರೆ ಭಕ್ತಿ ಸಾಹಿತ್ಯದಲ್ಲಿ ಇರೋ ಗೊಂದಲ ಅಂತ. ಭಕ್ತಿ ಸಾಹಿತ್ಯದ ಗೊಂದಲವೇ ಅದು. ಧ್ವನಿಯನ್ನ ಆಶ್ರಯಿಸದಲೇ ದೈವವನ್ನ ವಿವರಿಸಕ್ಕಾಗಲ್ಲ, ಪ್ರಕೃತಿ ಲೀಲೆಯನ್ನ ವಿವರಿಸಕ್ಕಾಗಲ್ಲ. ಪ್ರಕೃತಿ ನಾನ್ ನೋಡೋ ಪ್ರಕೃತಿ ಶಾಂತ, ವಾಸ್ತವವಾದ ಪ್ರಕೃತಿ ಅನಂತ. ಇವೆರಡರ ಮಧ್ಯೆ ಎರಡರ ಬಗ್ಗೆನೂ ಬರಿಬೇಕು ಅಂತ ನಾವು ಹೊರಟಾಗ ಈ ತೊಂದರೆ ಆಗತ್ತಲ್ಲ. ಅದಕ್ಕೆ ಹೇಳಿದಲ್ಲ ಈ ಸಮಾಧಿ ಭಾಷೆ ಅಂತ. ಸಮಾಧಿ ಭಾಷೆ ಅಂದ್ರೇನು? ಸಮಚಿತ್ತದ ಭಾಷೆ. ಆ ಸಮಚಿತ್ತದ ಭಾಷೆಗೂ ನಾವೀಗ ವ್ಯವಹಾರದ ಭಾಷೆಗೂ ಅಂತರ ಇದೆ ಅಂತ. ನಮಸ್ಕಾರ ಗುರುಗಳೇ. ನಾನು ವಸುಮತಿ ಬಾಪಟ್, ಶಿವಮೊಗ್ಗದಿಂದ. ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ಭಾರಿ ಖುಷಿ ಆಯ್ತು. ಬರವಣಿಗೆಯಲ್ಲಿ ಕೆಲವು ಅಂಶಗಳನ್ನ ಉಪಯೋಗಿಸ್ಕೊಳ್ಬಹುದು ಅಂತ ಅನ್ನಿಸ್ತು. ಬಟ್ ನನಗೆ ಇನ್ನೊಂದೇನಂತಂದ್ರೆ, ಹೌದು ಹೌದು ಸರ್, ಖಂಡಿತ ಅನ್ಸ್ತು. ಆಮೇಲೆ ನನ್ಗೆ ಇನ್ನೊಂದೇನ್ ಅನ್ಸ್ತಂದ್ರೆ, ಈಗ ನಾವು 1 ಗಂಟೆ ಧ್ವನಿ ಅಂದ್ರೆ ಬರವಣಿಗೆಯಲ್ಲಿಯ ಧ್ವನಿಯ ಬಗ್ಗೆನೆ ಆಯ್ತು ಅಲ್ಲ, ನಾವು ಮಾತನಾಡ್ಬೇಕಾದ್ರೆ ಕೂಡ ಧ್ವನಿ ಇದೆಯಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಎಷ್ಟೇ ಒಳ್ಳೆಯ ಸಾಹಿತ್ಯ ಆದ್ರೂ ಕೂಡ ನಾವು ಅದನ್ನ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಧ್ವನಿಯ ಏರಿಳಿತಗಳು ಅದು ಕೂಡ ಮುಖ್ಯ ಆಗತ್ತಲ್ಲ. ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಟಚ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಇಲ್ಲ, ನಾನು ಮಾಡಿದ್ದೀನಿ, ನೀವು ಗಮನಿಸಿಲ್ಲ ಅಷ್ಟೇ. ನಾನು ಉದಾಹರಣೆ ನಮ್ಮ ಕಾಲೇಜ್ ಹುಡುಗರದ್ದು ಹೇಳಿದ್ನಲ್ಲ, ಆಡು ಮಾತಲ್ಲಿ ಸರ್ವಜ್ಞ ಹೇಳಿದ್ನಲ್ಲ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಇವತ್ತಿನ ದೊಡ್ಡ ತೊಂದರೆ ಅಂದ್ರೆ ನಮಗ್ ಗೊತ್ತಿರೋ ಆಡು ಭಾಷೆಯಲ್ಲೇ ಕಾವ್ಯವನ್ನ ಅರ್ಥ ಮಾಡ್ಕೊಳಕ್ ಹೋಗ್ತಿದೀವಲ್ಲ, ಆ ತೊಂದರೆ ಇದೆ ಅಂತ ಅನ್ನೋದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ಆಯ್ತಲ್ಲ. ಒಂದು. ಎರಡನೇದು ಅಂತಂದ್ರೆ, ಆಡು ಭಾಷೆಯಲ್ಲಿ ಅಮೂರ್ತತೆಗೆ ಹೆಚ್ಚು ಕಾಲ ಹೋಗಕ್ ಆಗೋದಿಲ್ಲ. ಈಗ ನೋಡಿ, ಮಂಕುತಿಮ್ಮನ ಕಗ್ಗವನ್ನು ಬರೆದ ಡಿ.ವಿ.ಜಿನೇ ಮರಳು ಮುನಿಯನ ಕಗ್ಗ ಬರೆದ್ರು. ಆದ್ರೆ ಮರಳು ಮುನಿಯನ ಕಗ್ಗದಲ್ಲಿ ಬ್ರಹ್ಮದ ಬಗ್ಗೆ ಚರ್ಚೆ ಮಾಡುವಾಗ, ಬ್ರಹ್ಮ ಅಂದ್ರೆ ಮೌನವನ್ನ ಮಾತಿನಲ್ಲಿ ವಿವರಿಸೋದು ಹೇಗೆ? ಹಾಗಾಗಿ ಅದು ಸ್ವಲ್ಪ ಕಠಿಣ ಅನ್ನಿಸ್ತು. ಜನ ಅದನ್ನ ಓದ್ಲೇ ಇಲ್ಲ. ಆದ್ರೆ ವಾಸ್ತವವಾಗಿ ಮಂಕುತಿಮ್ಮನ ಕಗ್ಗದಲ್ಲಿ ಇರೋ ಅದಕ್ಕಿಂತ ಅತ್ಯುತ್ತಮವಾದ ರೂಪಕಗಳು ಅನೇಕವು ಮರಳು ಮುನಿಯನ ಕಗ್ಗದಲ್ಲಿದೆ. ಆ ಮರಳು ಮುನಿಯನ ಕಗ್ಗದ ಬಗ್ಗೆ ಒಂದು ಉಪನ್ಯಾಸ ಮಾಡಿದೆ ನಾನು. ಮಂಕುತಿಮ್ಮನ ಕಗ್ಗದ ಬಗ್ಗೆನು ಮಾಡಿದೆ, ಮರಳು ಮುನಿಯನ ಕಗ್ಗದ ಬಗ್ಗೆ ಕೂಡ ಮಾಡಿದೆ. ನೀವು ಗಣೇಶ್ ಹೆಗ್ಡೆ ಅವ್ರನ್ನ ಸಂಪರ್ಕ ಮಾಡಿದ್ರೆ ಉಪನ್ಯಾಸಗಳು ಸಿಗುತ್ತೆ. ನೀವು ಅದನ್ನ ಓದಿದ್ರೆ ಬಹುಶಃ ನಿಮ್ಮ ಅನುಮಾನ ಪರಿಹಾರ ಆಗುತ್ತೆ ಕಾಣುತ್ತೆ. ಕಾಲದ ಮಿತಿಯಲ್ಲಿ ನಾನು ಇವತ್ತು ಎಷ್ಟು ಓಕೆ ಸರ್, ತುಂಬಾ ಖುಷಿ ಆಯ್ತು. ನಾನು ಕೂಡ ಯಾವತ್ತು ಅದನ್ನ ಯೋಚನೆ ಮಾಡ್ತೀನಿ, ಮಂಕುತಿಮ್ಮನ ಕಗ್ಗ ಪಾಪ್ಯುಲರ್ ಆದಷ್ಟು ಯಾಕೆ ಮರುಳ ಮುನಿಯನ ಕಗ್ಗ ಆಗ್ತಾ ಇಲ್ಲ ಅಂತೇಳಿ. ಅದ್ರಲ್ಲೂ ಲಾಸ್ಟಿಗೂ ಹೇಳಿದ್ದ ಅಷ್ಟೇ ಅಲ್ಲ, ಮೌನಕ್ಕೆ ಶರಣು ಹೋಗೋ ಮಂಕುತಿಮ್ಮ ಅಂತಾನೆ ಅದನ್ನ ಎಂಡ್ ಮಾಡಿದಾರ ಕೂಡ ಅವರು. ಸೊ ಹೌದು ಹೌದು. ಓಕೆ ಸರ್, ಧನ್ಯವಾದಗಳು. ಧನ್ಯವಾದಗಳು. ಇನ್ಯಾರದ್ದಾರು ಪ್ರತಿಕ್ರಿಯೆ, ಪ್ರಶ್ನೆ? ಮುಂದಿನ ವಾರದ ಯಾವ್ದಪ್ಪ ವಿಷಯ? ನನಗಾಗ್ಲೇ ಮರ್ತು ಹೋಯ್ತು, ನೋಡ್ತೀನಿ ಬಿಡಿ.
ಇನ್ಯಾರ್ದಾದ್ರು ಪ್ರತಿಕ್ರಿಯೆ ಪ್ರಶ್ನೆ ಇದ್ರೆ ಹೇಳ್ಬೋದು. ಸರ್, ತಾವು ಹೇಳಿದ್ದು ಏನೋ ಭಾರಿ ಬುದ್ಧಿವಂತ ನೀನು, ಬೃಹಸ್ಪತಿ ಇದ್ದಂಗಿದ್ಯಾ ಅಂತ ಹೇಳ್ತೀವಲ್ಲ, ಅದು ಆಡು ಮಾತನಾಗ ಹೇಳ್ತೀವಲ್ಲ, ತಾವು ಹೇಳಿದ್ದು ತುಂಬಾ ಮನಸ್ಸಿಗೆ ನಾಟ್ತು. ನನ್ಗೊಂಥರ ಅದು ಯಾವಾಗ್ಲೂ ಸ್ವಾಭಾವಿಕವಾಗಿ ಹೇಳ್ತಿರ್ತೀವಿ ಮಾತುಗಳನ್ನ, ಅದು ತಾವು ಹೇಳಿದ್ದು ಎಷ್ಟು ರೀತಿನಲ್ಲಿ ಅರ್ಥ ಆಗುತ್ತೆ, ಅದು ಅರ್ಥ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಒಂದು ರೀತಿ ಮನಸ್ಸಿಗೆ ಗೊತ್ತಾಯ್ತದೆ. ಧನ್ಯವಾದಗಳು. ಧನ್ಯವಾದಗಳು. ಕಷ್ಟಪಡ್ತೀನಿ ಸರ್, ತುಂಬಾ ಕಷ್ಟಪಡ್ತೀನಿ. ಕಾವ್ಯದ ಘಾಸಿ ಮಾಡೋದ್ ಬೇಡ, ಪರಿಚಿತವಾದ್ರಲ್ಲೇ ಏನಾದ್ರು ಒಂದಿಷ್ಟು ಹೇಳೋದಕ್ಕೆ ಪ್ರಯತ್ನ ಪಡೋಣ ಅಂತ ನಾನು ಹೆಚ್ಚು ಪ್ರಯತ್ನ ಪಡ್ತೀನಿ. ನೀವು ಅದನ್ನ ಮೆಚ್ಕೊಂಡಿದ್ದು ತುಂಬಾ ಸಂತೋಷ ಆಯ್ತು. ಹೌದು ಸರ್, ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಾವು ತುಂಬಾ ಪದಗಳನ್ನ ಹಾಗೆ ಬಳಸ್ತೀವಿ ಅಂತ ನನಗೆ ಈಗೀಗ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಸ್ವಲ್ಪ ಅಂದ್ರೆ ಓದೋದ್ರಲ್ಲಿ ಡೀಪ್ ಆಗಿ ಹೋಗ್ಲಿಕ್ಕೆ ಶುರು ಮಾಡಿದಾಗ ಮೂಲ ಅರ್ಥ, ಗೂಢ ಅರ್ಥನ ಮರೆತು ನಾವ್ ಅದನ್ನ ಹೆಂಗೆಂಗೋ ಯೂಸ್ ಮಾಡಿದಾಗ ಒಂದೊಂದ್ಸತಿ ಬೇಜಾರಾಗತ್ತೆ. ಎಷ್ಟು ಒಳ್ಳೆ ಅರ್ಥದ ಪದವನ್ನ ನಾವು ಈ ತರ ಯೂಸ್ ಮಾಡ್ಬಿಟ್ವಲ್ಲ ಅಂತೇಳಿ ಬೇಜಾರಾಗತ್ತೆ. ತೀರಾ ನನ್ನ ಆಪ್ತರಿದ್ರೆ ಅವ್ರಿಗೆ ನಾನ್ ಹೇಳಲಿಕ್ ಪ್ರಯತ್ನ ಮಾಡ್ತೀನಿ, ನೀವ್ ಇದನ್ನ ಈ ಅರ್ಥದಲ್ಲಿ ದಯವಿಟ್ಟು ಯೂಸ್ ಮಾಡ್ಬೇಡ್ರಿ ಅಂತೇಳಿ. ಮುಂದಿನ ವಿಷಯ ಸುಳ್ಳು. ಮುಂದಿನ ಟಾಪಿಕ್ ಇದೆಯಲ್ಲ, ನಮ್ಮ ವೆಬಿನಾರ್ ಟಾಪಿಕ್ ಸುಳ್ಳು. ಸುಳ್ಳಿನ ಬಗ್ಗೆ ನಾವು ವಿಶೇಷವಾಗಿ ಗಮನ ಹರಿಸಬೇಕಾಗಿದೆ. ಸುಳ್ಳು ನಮ್ಮ ವ್ಯಾಖ್ಯಾನದಿಂದ ಹಿಡಿದು ಸುಳ್ಳೇ ನಮ್ಮನೆ ದೇವರು ಅಂತ ಹೇಳಿ ಅಲ್ಲಿಗೆ ಬರಕ್ಕೆ ಇದನ್ನ ಈ ಟೈಟ್ಲ್ ಇಟ್ಕೊಂಡಿದೀನಿ. ದಯಮಾಡಿ ನಾವು ಆಸಕ್ತರು ಮುಂದಿನ ವಾರ ಕೂಡ ಬರಬೇಕು ಅಂತ ಹೇಳ್ಕೊತೀನಿ. ಖಂಡಿತ ಕಾಯ್ತಾ ಇರ್ತೀವಿ ನಾವು ಮುಂದಿನ ವಾರ ಬರೋದನ್ನ. ಆಯ್ತು ಸರ್. ಗಣೇಶ್, ಇನ್ಯಾರದ್ದು ಇಲ್ದಿದ್ರೆ ಮುಗಿಸ್ಬೋದು. ಆಯ್ಕೆ ಪ್ರಕಾರ ಸುಳ್ಳು ಮತ್ತೆ ಕವಿ ಸಮಯ ಎರಡಕ್ಕೂ ಒಂದೇ ಇದು ಬಂದಿತ್ತು. ಆದ್ರೆ ಒಂದು ಸುಳ್ಳು ಇದರ ಬಗ್ಗೆ ನಂತರ ಅದಕ್ಕೆ ಮುಂದಿನ ವಾರ ಭೇಟಿ ಆಗೋಣ. ಮತ್ತೆ ಪ್ರಶ್ನೆ ಇದ್ರೆ ವಾಟ್ಸಪ್ ಗ್ರೂಪಲ್ಲಿ ಕೇಳಿ ಅಂತ ಹೇಳ್ತಾರೆ. ಎಲ್ರಿಗೂ ಧನ್ಯವಾದ. ವಾಟ್ಸಪ್ ಗ್ರೂಪಲ್ಲಿ ಕೇಳೋಕೆ ಆಸ್ಪದ ಇದೆ. ಸರ್